ಸೌಂಡ್ ಇಡ್ಬೋದು ಅಲ್ಲಿ ಎಷ್ಟಪ್ಪ ಇಲ್ಲಿ ಇಲ್ಲಿ ಇರಲಿ ಆಮೇಲೆ ಮಾಡ್ಕೊಂಡು ಕಳಿಸು ಕಳಿಸ ಬರ್ತಲ್ಲ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಜಗದ್ಗುರುಗಳ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶಿಕ್ಷಣ ಕಮಲಗಳಲ್ಲಿ ದಿಂಗದ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಪರಮ ಪೂಜ್ಯರು ಶ್ರದ್ಧೆಯ ಬ್ರಹ್ಮನಿಷ್ಠರು ವೇದಾಂತ ಕೇಸರಿ ಆರೂಢ ಜ್ಯೋತಿ ಋಷಿಕ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದ ದ್ವಯಶ್ರೀಗಳಾದ ಶ್ರೀ ಬರಬರ ಲೂಸ್ಟೇಷನ್ ಅದಪ್ಪ ಆಗ್ಬಾರ್ದು ಈಗ ಚಾಲು ಮಾಡಿದ್ರೆ ತಪ್ಪ ಕಡಿಮೆ ಮಾಡಿ ಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದುಂದುಂ ತಾಪತ್ರಯ ನಿವಾರಣಂ ಶಾಂತೇಕಪದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀಚರಣ ಕಮಲಗಳನ್ನು ಎನ್ನ ಹೊನ್ನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಜಗದ್ಗುರುಗಳ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ಕೇಸರಿ ಆರೂಢ ಜ್ಯೋತಿ ಋಷಿಕ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದ ದ್ವಯಶ್ರೀಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿಯೂ ಬುಡಮಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿರುವಂತಹ ಸರ್ವ ಶರಣರು ಮತ್ತು ಶರಣೀಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಒಂದು ಶ್ರವಣ ಮಾಸದ ನಿಮಿತ್ತವಾಗಿ ವೇದಾಂತ ಪಂಚೀಕರಣವನ್ನು ಈ ಒಂದು ಮಾಸದಲ್ಲಿ ನಿರಂತರ ಇಲ್ಲಿಯ ಪರ್ಯಂತರ ಒಂದು ವಿಷಯದ ಆಧಾರದ ಮೇಲೆ ಚರ್ಚಿಸಲಾಗಿರುವಂಥದ್ದು. ಈ ವಿಚಾರದಲ್ಲಿ ನಿನ್ನೆ ಪರ್ಯಂತರ ನಾವು ವಿಚಾರ ಮಾಡಿರ್ತಕ್ಕಂಥದ್ದು ತಾಯಿಯ ಗರ್ಭದಳು ಜನನ ಆರಂಭ ಕ್ರಿಯೆ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದನ್ನ ನಿನ್ನೆ ಪರ್ಯಂತರ ನಾವೆಲ್ಲ ವಿಚಾರ ಮಾಡಿದ್ವಿ. ಹೇಗೆ 1 ಮಾಸ 2 ಮಾಸಕ್ಕೆ ಶಿಶು ಅದರ ರೂಪವನ್ನು ಅದರ ದೇಹವನ್ನು ರಚನೆ ಆಗುವಂತ ವಿಚಾರವನ್ನು ತಿಳಿದಿದೆ.
ಮತ್ತು ಜಗತ್ತಿನಲ್ಲಿ ಒಂದೇ ಪ್ರಕಾರದ ದೇಹ ಧಾರಣೆ ಮಾಡ್ತಾರೆ ಅಂದ್ರೆ ಇಲ್ಲ. ಅದರಲ್ಲಿ ಒಂದು 2 ಭೇದ ಅದ, 3 ಭೇದ ಅದು. ಒಂದು ಪುರುಷ, ಸ್ತ್ರೀ, ಇನ್ನೊಬ್ಬ ನಪುಂಸಕ ಅಂತ 3 ಭೇದ ಆಗ್ತಾವಿಲ್ಲ ಜಗತ್ತಿನಲ್ಲಿ. ಅನುಭವ ಅದ ಎಲ್ಲರಿಗೆ. ಯಾಕಾದವ್ರಿ ಧಾರಣೆ ಮಾಡಬೇಕಾಗಿದ್ರೆ ಒಂದೇ ಪ್ರಕಾರ ಧಾರಣೆ ಆಗಬೇಕಾಗಿತ್ತು. ಎಲ್ಲ ಪುರುಷರನ್ನ ಆಗಬೇಕಾಗಿತ್ತು ಒಂದು, ಎಲ್ಲ ಸ್ತ್ರೀಯರನ್ನ ಆಗಬೇಕಾಗಿತ್ತು ಒಂದು, ಇಲ್ಲ ನಪುಂಸಕರ ಆಗಬೇಕಾಗಿತ್ತು ಒಂದು. ಈ ಭೇದ ಬರುವ ಕಾರಣ ಏನು ಅಂತಂದ್ರೆ ಇದಕ್ಕೆ ದೈವಾನುಗ್ರಹನೂ ಮುಖ್ಯನೇ, ಮತ್ತು ಕೆಲವೊಂದು ಕಾರ್ಯದ ನಿಮಿತ್ತ ಮೇಲೆ ಆ ಒಂದು ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯದಿಂದನೂ ಆಗ್ತಾವ. ಅದಕ್ಕೆ ತಾಯಿಯ ರುಧಿರ ಅಧಿಕವಾದರೆ ಹೆಣ್ಣಾಗಿ ಹುಟ್ಟುವಳು. ಆ ಒಂದು ಕಾರ್ಯದಲ್ಲಿ ನಡೆದ ಸಂದರ್ಭದಲ್ಲಿ ತಾಯಿಯ ರಕ್ತ ಹೆಚ್ಚಿಗೆ ಆಯ್ತು ಅಂತಂದ್ರೆ ಹೆಣ್ಣು ಮಗಳಾಗಿ ಹುಟ್ಟುತ್ತಾಳ ಅಂತ ಬರ್ದಾರ. ತಂದೆಯ ವೀರ್ಯ ಅಧಿಕವಾದರೆ ಪುರುಷನಾಗಿ ಹುಟ್ಟುವನು. ಮತ್ತೆ 2 ಸಮ ಆದ್ರೆ ಏನಾಗ್ತವ್ರಿ? ರಕ್ತ ವೀರ್ಯ 2 ಸಮ ಆದ್ರೆ ನಪುಂಸಕನಾಗುವನು ಅಂತ ಬರ್ದಾರ. ಜಗತ್ತಿನಲ್ಲಿ ಇದಾವಿಲ್ಲ, ಇವೆಲ್ಲರ ಅನುಭವ ಇದಾವ. ಅವ್ರು ಯಾಕೆ ಹುಟ್ಟಿದ್ರು? ಅದು ಅವ್ರ ಕೈಯೊಳಗಿಲ್ಲ, ತಂದೆ ತಾಯಿ ಕೈಯೊಳಗಿಲ್ಲ. ದೈವ ಅನುಗ್ರಹನೂ ಬೇಕು. ಆದರೆ ಇದನ್ನ ಪರೀಕ್ಷೆ ಮಾಡಿ ನೋಡಬಹುದು ಅಂದ್ರು. ಗರ್ಭಿಣಿ ಸ್ತ್ರೀಯಲ್ಲಿ ಪರೀಕ್ಷೆ ಮಾಡಿ ನೋಡಬಹುದು. ಈಕೆ ಹೊಟ್ಟೆಯಲ್ಲಿ ಇಂಥ ಮಗುನೇ ಜನನ ಆಗ್ತದೆ ಅನ್ನೋದು ಪೂರ್ವದಲ್ಲಿ ತಿಳಿಬಹುದು ವಿಚಾರವಂತರು. ಮತ್ತೆ ಹಂಗ ತಿಳಿಯಕ್ಕೆ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರ. ಈಗ ತಿಳಿಬೇಕಂತೇಳಿ ಬಂದ್ ಮಾಡಿರಲ್ಲ, ನೋಡಬಾರ್ದು ಕೇಳಬಾರ್ದು ಅಂತ. ಅದೊಂದು ಉದಾಹರಣೆ ಹೇಳ್ಯಾರ ಮಹಾತ್ಮರು. ಇವರು ಈಗ ತಯಾರು ಮಾಡ್ಯಾರ ಮಿಷನ್, ಮೊದಲೇ ತಯಾರಾಗ್ಯಾವ ಮಿಷನ್ಗಳು. ಅವರ ಬುದ್ಧಿವಂತಿಕೆ, ಅವ್ರ ಯೋಗ ಬಲದಿಂದ ಕಂಡುಹಿಡಿದವರು ಮಹಾತ್ಮರು. ಈಗ ಮಿಷನ್ನೇ ಕಂಡುಹಿಡಿದ್ರೆ ಶರೀರ ಕಂಡುಹಿಡಿದಾರ. ಮೊದಲೇ ತಯಾರಾಗ್ಯಾರ. ಇಂಥವರೇ ಹುಟ್ಟುತ್ತದ, ಇಂಥ ಶಿಷ್ಯನೇ ಹುಟ್ಟುತ್ತದ ಅಂತ ಅವ್ರು ರಚನೆ ಮಾಡ್ಯಾರ. ಈ ರೀತಿಯಿಂದ ಹುಟ್ಟುವಂತ ಶಿಶು ಭೇದಗಳು ಇದ್ರೂ ಕೂಡ ಈ ಶರೀರವನ್ನು ಹೊತ್ತು ಯಾವಾಗ ನವಮಾಸ ದ್ವಾರ ಈ ಭೂಮಿಗೆ ಅನ್ನುವಂಥದ್ದು ಶರೀರ, ಅದಕ್ಕೆ ಈ ಶರೀರ ಜನನ ಇದಕ್ಕೆ 6 ವಿಕಾರ ಅಂತ ಬರ್ಕೊಂಡ್ಬಂದಾರ. ಷಡ್ಭಾವ ವಿಕಾರ, ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷಯತೆ, ವಿನಶ್ಯತೆ ಎಂಬ ಷಡ್ಭಾವ ವಿಕಾರದಿಂದ ಕೂಡಿದ. ಇದು ಎಲ್ಲರಿಗೂ ಅನುಭವ ಅದ. ಯಾರ ಶರೀರ ಕೆಟ್ಟಿಲ್ಲ, ಎಲ್ಲರೂ ಕೆಟ್ಟಗಂತೆ ಬಂದವ. ನಮಗೆಲ್ಲರಿಗೂ ಅನುಭವ ಅದ. ಹುಟ್ಟಿದಂಗೆ ಇದ್ದೇವೆ ನಾವು. ಅಸ್ಥಿತೆ ಅಂತಾರ. ಅಸ್ಥಿತೆ ಅಂದ್ರೆ ಏನು? ಗರ್ಭದೊಳಗೆ ಐತೋ ಇಲ್ಲ ಯಾರಿಗೂ ಗೊತ್ತಿಲ್ಲ. ಅದು ಏನೈತೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ಐತೋ ಇಲ್ಲ ಅಂಬಂಗ ಐತೆ. ಜಾಯತೆ ಅಂದ್ರೆ ಜನನ. ಪರಿಣಾಮತೆ, ಹುಟ್ಟಿದ ಮೇಲೆ ಹುಟ್ಟಿದಂಗೆ ಇರ್ತದೆ ಶಿಶು. ಅದು ಹುಟ್ಟಿದಂಗೆ ಇರಂಗಿಲ್ಲ. ಪರಿಣಾಮ ಹೊಂದುತ್ತದೆ ಶರೀರ, ಬೆಳವಣಿಗೆ ಆಗ್ತದಲ್ಲ. ಇದು ಬೆಳವಣಿಗೆ ಆಗುವುದು. ಇದಕ್ಕೆ ವಿಕಾರ ಅಂದರು. ನಮ್ಗೆ ಯಾರಣಿ ಅಂತ ವಿಕಾರಗೇಡಿ ಅಂತ ಇಷ್ಟ ಅಂದ್ಬಿಟ್ರು ಸಾಕು. ನಮ್ಗೆ ಹಿಂಗಂದ್ರು, ನನಗೆ ವಿಕಾರಗೇಡಿ ಅಂದ್ರು. ಮತ್ತೆ ನಿನ್ನ ಶರೀರ ವಿಕಾರ ಆಗಲ್ಲ ಅಂದ್ರೆ ಏನಾಗ್ಯದ? ಮತ್ತೆ ಅವ್ರು ತಿಳಿದೇ ವಿಚಾರ ಮಾಡಿ ಅಂದಾರ. ಅವ್ರು ಏನು ವಿಕಾರಗೇಡಿದ್ದು ಏನಂತ ಶರೀರ ವಿಕಾರ ಎಲ್ಲದಕ್ಕೆ ವಿಕಾರ ಅಂದಾರ ಅವರು. ಅದಕ್ಕೆ ಶರೀರ ಇದು ವಿಕಾರದಿಂದ ಕೂಡ್ಯದ ಅಂದ್ರು. ಪರಿಣಾಮತೆ, ಅಪಕ್ಷಯತೆ, ವಿನಶ್ಯತೆ. ಒಂದೇನಪ್ಪ, ಕೊನೆಗೆ 40 ದಾಟಿದ್ವಿಲ್ಲ, ಶುರು ನೋಡು ಅಲ್ಲಿಂದ ಒಂದೊಂದು ಬರದೆ ಹೆಂಗ ಒಳ್ಳೆ ಶ್ರೀಮಂತರ ಮನೆತನದಲ್ಲಿ ಅಥವಾ ಒಳ್ಳೆ ಸಂಪತ್ತಿನಿಂದ ಕೂಡಿದ ಮನೆಗೆ ಮಂದಿ ಹೆಂಗೆ ಬಂದದ ಬರದೆ ಭೇಟಿ ಆಗದೆ. ಅದರಂಗೆ ಇವೆಲ್ಲ ರೋಗಗಳು ಒಬ್ಬೊಬ್ರು ಬಂದು ಭೇಟಿ ಆಗ್ತಾವಲ್ಲಿ. ಅವಾಗ ಚಾಲ ಅಲ್ಲಿಂದ ಒಂದೊಂದು ಚಾಲ ಆಗ್ತಾವ. ಮತ್ತೆ ಕೊನೆಗೆ ಒಂದ್ ದಿವ್ಸ ಇಲ್ಲದಂಗ ಆಗೋದು. ಶರೀರ ಇಲ್ಲಗ ಆಗ್ತದಲ್ಲ ಎಲ್ಲರಿಗೆ.
ಅದಕ್ಕೆ ಷಡ್ಭಾವ ವಿಕಾರದಿಂದ ಕೂಡಿರುವಂತ ಈ ಶರೀರ ತೋರತನುವಿದು ಅಂದರು. ತೋರತನು ಅಂದ್ರೆ ಪ್ರತ್ಯಕ್ಷ ಇಂದ್ರಿಯ ಗೋಚರವಾಗಿರುವಂಥದ್ದು ಈ ಸ್ಥೂಲ ಶರೀರ. ಇದು ಎಲ್ಲರಿಗೆ ಅನುಭವ ಅದ. ಇದು 6 ವಿಕಾರದಿಂದ ಕೂಡದ ಷಟ್ಕೌಶಿಕ ಅಂತಾರೆ. ಇದಕ್ಕೆ ಏನು ಇದಾವ್ರಿ ಇದ್ರಾಗ ಅಂದ್ರೆ ತಾಯಿ 3 ಸಾಮಾನು, ತಂದೆ 3 ಸಾಮಾನು ಇದ್ರಾಗ. ಹೃದಯ, ರಕ್ತ, ಮಾಂಸ ಇವ್ಯಾರು ತಾಯಿ ಸಾಮಾನು. ಅದಕ್ಕೆ ಅವ್ರು ನಮ್ಮ ಮಕ್ಕಳು ಅಂತಾರ. ಅವ್ರು ಸುಮ್ಮನೆ ಅಂತಾರ ನನ್ನ ಮಗ ಅಂತ. ಯಾರಿಗಾರ ಕೇಳ ನಾ ತಾಯಿ ಮಗ ಏನಂತ ಯಾರು ಅಂತಾರ, ನಾನ್ ತಂದೆ ತಾಯಿ ಮಗ ಅಂತ ಹೇಳ್ತಾನ. ಒಬ್ಬರದೇ ಹೇಳ್ತೀವಿ ಏನ್ ಹೆಸರು ನಾವು, ತಂದೆ ತಾಯಿ ಇಬ್ಬರದ್ದು ಹೇಳ್ತೀವಿಲ್ಲ. ಯಾಕೆ ಇಬ್ರು ಸಾಮಾನ್ಯ ಇದ್ರಾಗ ಇದಾವ ಅಂತ. ತಾಯಿಗೆ ಏನದ ರಕ್ತ ಅದ, ಮಾಂಸ ಅದ. ಮತ್ತೆ ಈ ರಕ್ತ ಮಾಂಸ ಕೂಡಿ ಇರತಕ್ಕಂಥದ್ದು ಹೃದಯ ಅಂತಂದ್ರೆ ಆ ಒಂದು ರಕ್ತ ಏನು ಗರ್ಭದಲ್ಲಿ ನಿಂತದ. ನಮಗೀಗ ಎಲ್ಲ ಮುಡ್ಚಟ್ಟಾಗ್ಯದ ಯಾವುದರಿಂದ ಹುಟ್ಟಿ ಬಂದಿದ್ದೀನಿ, ಯಾರೇ ಹುಟ್ಟಿ ಬರ್ಲಿ ಆ ಮುಡ್ಚಟ್ಟಿನಿಂದಾನೇ ಹುಟ್ಟ್ಯದ ಈ ಶರೀರ. ಅದು ನಿಂತದಕ್ಕೆ ಈ ಶರೀರ ಹುಟ್ಟ್ಯದ. ಅದು ನಿಂದಲ್ಲ ಶರೀರ ಇಲ್ಲಿಂದ ಹುಟ್ಟುತ್ತಿತ್ತು. ನಮಗೆ ಇದೆಲ್ಲ ಮುಟ್ಟು ಅನಿಸದ, ನಮಗೆ ಅಸಹ್ಯ ಆಗ್ಯದ. ಶರೀರ ರಚನೆ ಆಗ್ಯದ, ಅದರಿಂದ ರಚನೆ ಆಗ್ಯದ. ಎಲ್ಲರಿಗೂ ಅನುಭವ ಅದ ಇದು. ಆದ್ರೆ ಮೇಲೆ ಮತ್ತೆ ಹೊರಗೆ ಬ್ಯಾರೆ ಮಾಡ್ತೀವಿ ನಾವು. ಹಂಗಾಗ್ತದ, ಅದು ಮುಟ್ಟಬಾರ್ದು ಇದು ಮುಟ್ಟಬಾರ್ದು. ಮತ್ತೆ ಹುಟ್ಟಿದ್ದಾಗೆ ಹುಟ್ಟ್ಯದ, ನೀನು ಅದು ಮುಟ್ಟಬಾರ್ದು ಅಂತ ಈಗ ನಿಂತಿದ್ದಿ. ಶರೀರ ರಚನೆ ಆಗಿದೆ, ಅದರಿಂದ ರಚನೆ ಆಗ್ಯದ. ಅದಕ್ಕೆ ಹೇಳಿದ್ರು ಅವ್ರು, ಚೈತನ್ಯ ರೂಪನಾಗಿದ್ದು ಜಡಪಂಚ ಭೂತ ದೇಹ ಇದು ನೀನೆಂದೆ, ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ಹಿಡಿದಿರ್ಬೇ. ಸೂತಕ ಅಂತ ಈ ಸೂತಕ ಕೆಟ್ಟದಪ್ಪ ಅಂತ ಹೇಳ್ತೀವಿ ನಾವು. ಅದನ್ನ ಹಿಡ್ಕೊಂಡು ಕೂತದ ಶರೀರ. ಇದಕ್ಕ ನೀ ಭಿನ್ನನಾಗಿದ್ದು ಚೈತನ್ಯ ಸ್ವರೂಪ. ಇದಕ್ಕ ಹೆಂಗಿದ್ದಿ, ಜ್ಞಾನ ಸ್ವರೂಪ ನೀ ಇದ್ದಿ. ಜಡ ಅದ ಕಲ್ಲು ಕಟ್ಟಿಗಿದ್ದಂಗ. ತಿಳಿಯುವಂತ ಜೀವಾತ್ಮ ನೀ ಚೇತನ ಸ್ವರೂಪ ಇದ್ದಿ. ಭೂತ ನಿರ್ಮಲ, ನಿನಗೆ ಯಾವುದು ದೋಷ ಇಲ್ಲ, ನಿರ್ದೋಷ ಸ್ವಚ್ಛವಾಗಿರುವಂಥವನು ನೀನು. ಶರೀರ ದೋಷ ಅದ ನೋಡು, ರಕ್ತ ಮಾಂಸದಿಂದ ಕೂಡ್ಯದ ಇದು ಶರೀರ. ಅನೇಕ ಮಲಮಯವಾಗಿರುವಂಥದ್ದು. ಇಂಥ ಮಲಮಯವಾದ ದೇಹ ನಾನಂತ ತಿಳಿದಿದ್ದಂದ್ರೆ ಮತ್ತೆ ಎಷ್ಟು ಮೂರ್ಖತನ ಆದ್ರು. ಈ ದೇಹ ನೀ ಪ್ರತ್ಯಕ್ಷ ನೋಡ್ತಿದ್ದಿ, ನೋಡುವ ವಸ್ತು ನೋಡಿಸಿಕೊಳ್ಳುವುದಕ್ಕಿಂತ ಭಿನ್ನವಾಗಿರ್ತದೆ. ಮತ್ತು ಇದು ಮಲಮಯವಾಗಿರುವಂಥದ್ದು. ಸೂತಕ ಅಂತ ಬರ್ತೀವಿ, ಅನೇಕ ಸೂತಕ ಇದಾವೆ. ಪಂಚಸೂತಕಗಳು ಬರ್ದಾರ. ಜನಸೂತಕ, ಮರಣ ಸೂತಕ, ಇವು 5 ಸೂತಕಗಳ ಒಳಗೆ ನಾವು ಹಿಡ್ಕೊಂಡ್ವಿ. ಎದರಿಂದ ಹಿಡ್ದವು? ಶರೀರ ಬಂದ ಮೇಲೆ ಎಲ್ಲವೂ ಬಂದವು. ಶರೀರದಿಂದ ಏನಿತ್ತಲ್ಲಿ? ಅದಕ್ಕೆ ಹೇಳಿದ್ರು ಅವರು, ತಾಯಿಯ ರಕ್ತ, ರುಧಿರ, ಮಾಂಸ ಇವು ತಾಯಿ ಸಾಮಾನು. ತಂದೆ ಅಂದ್ರೆ ಚರ್ಮ, ಎಲುಬು, ಮಜ್ಜೆ. ಐದವಿಲ್ಲ ಶರೀರ. ಯಾಕ? ವೀರ್ಯ ಗಟ್ಟಿ ಸಾಮಾನು ಇದಾವಿಲ್ಲ ಅವು. ಚರ್ಮ ಗಟ್ಟಿ ಅದ. ಎಲ್ಲವರೇ ಈ ಮುಟ್ಟಿದ್ರಿಂದ ಎತ್ತಿಗೈತೆ. ಅದು ಎಷ್ಟು ಭಾರನ ಕರಿತದೇನು? ಕ್ವಿಂಟಲ್ ಚೀಲ ಹೊತ್ಕೊಂಡು ಹೋಗ್ತಾನೆ ಶರೀರ ಮೇಲೆ. ಅದ್ರ ಮೇಲೆ ಹೊತ್ತು ಎಲ್ಲೇನೋ ಅಂತ ತಗೊಲಾರ್ದದ. ಅದು ಎಷ್ಟು ಗಟ್ಟಿ ಮಾಡಿರ್ಬೇಕು. ಎಲ್ಲವೂ ಎಷ್ಟು ಭಾರ ಇದಾವು, ಎಷ್ಟು ಭಾರ ಹೊಡ್ತಾವ. ಇದ್ರಾಗ ಮಾಂಸ, ರಕ್ತ, ತಿಂದಿತ್ತು ಊಟ ಎಲ್ಲ ಹೊತ್ಕೊಂಡು ಮತ್ತೆ ಶರೀರ ಹೊತ್ಕೊಂಡು ಹೋಗ್ತಾವ. ಎಲುಬು ಅಷ್ಟು ಸಾಮರ್ಥ್ಯ ಕೊಟ್ಟರು. ಇವು ತಂದೆಯ ಸಾಮಾನುಗಳು ಅಂದ್ರು. ಬಿಳಿ ಏನಿದಾವ ಅವೆಲ್ಲವು ತಂದೆಯ ಸಾಮಾನು, ಕೆಂಪು ಏನಿದಾವ ಎಲ್ಲ ತಾಯಿ ಸಾಮಾನು. ಇದರಾಗ ಷಟ್ಕೌಶಿಕ ಅಂದ್ರೆ 6ರಿಂದ ಕೂಡದ. ಮತ್ತೆ ಇದು ಹೆಂಗೈತಪ್ಪ ಈ ಶರೀರ ಅಂದ್ರೆ, ಅಣುಮಲ, ಮಾಯಮಲ, ಕಾರ್ಮಿಕ ಮಲ ಎಂಬ ಮುಮ್ಮಲ ಜಾತವಿದು ತೋರತನುವಿರುವುದರು. 1ರಿಂದ ಹುಟ್ಟಿದ್ದಲ್ಲ, 3ರಿಂದ ಹುಟ್ಟಿದವು. ಅಣುಮಲ, ಮಾಯಮಲ, ಕಾರ್ಮಿಕ ಮಲ. ಇದು ಅಣುಮಲ ಅಂತಂದ್ರೆ ತಂದೆಯ ವೀರ್ಯ, ಮಾಯಮಲ ಅಂದ್ರೆ ತಾಯಿಯ ರಕ್ತ,
ಈ ಎರಡರಿಂದ ಹುಟ್ಟಿತ್ತೇನಾದ್ರೆ ಕಾರ್ಮಿಕ ಮಲ, ಆ ಒಂದು ಕ್ರಿಯೆ, ಆ ಕ್ರಿಯೆಯಲ್ಲಿ ಕೂಡಿ ಹೋಗಿ ಈ ಮೂರು ಕೂಡಿದಾಗ ಒಂದು ಶರೀರ ಹುಟ್ಟ್ಯದ ಅಂದ್ರೆ ಅವ್ರು ಈ ಶರೀರ ತೋರ ಶರೀರ ಅದು ಯಾರ್ದೇ ಇರಲಿ, ಸ್ತ್ರೀ ಇರಲಿ, ಪುರುಷದಿರಲಿ, ಇನ್ನೊಂದಿರಲಿ, ಇದು ತೋರಬೇಕಾಗಿತ್ತಂದ್ರೆ ಮೂರರಿಂದ ಕೂಡಿ ಹುಟ್ಟ್ಯದ. ಇದು ನೋಡಿದ್ರೆ ಹೊಲಸಾದ, ನೀನ್ ನೋಡಿದ್ರೆ ಸ್ವಚ್ಛ ಇದ್ದಿ, ಇಂಥ ಹೊಲಸ ಶರೀರ ನಂದು ಅಂತ ನೀ ಹಿಡ್ಕೊಂಡಿದ್ದಿ. ಇದ್ರಾಗ ನಿಂದೇನದಪ್ಪ, ಎಲ್ಲ ಪಂಚಮಹಾಭೂತಗಳು ಇದಾವ. ಯಾವನೋ ಒಬ್ಬನು ಬಂಡಿ ಹಿಡ್ಕೊಂಡು ಕಟ್ಟಿಗೆ ಮಾರಾಕ ಬಂಡಿ ಕಟ್ಟಿಗೆ ಹೊತ್ಕೊಂಡ್ಕೆ ಸಂತಿಗೆ ಬಂದ. ಸಂತ್ಯಾಗ ಮಾರಾಟ ಮಾಡಕತ್ತಿದ್ದ. ಅವಾಗ ಹೋಗೋರು ಬರೋರು ಕೇಳ್ತಾರೆ, ಹೆಂಗ್ ಬಂಡಿ 1000 ರೂಪಾಯಿ ಒಂದು ಬಂಡಿ, 1000 ರೂಪಾಯಿ ಒಂದು ಬಂಡಿ. ಯಾರೋ ಒಬ್ಬ ಸಾಹುಕಾರ ಬಂದು ಕೇಳಿದೆ, ಏನಪ್ಪ ಹೆಂಗ್ ಕೊಟ್ಟಿ? 1000 ರೂಪಾಯಿ ಬಂಡಿ. ಆಯ್ತು, ನಾ ಖರೀದಿ ಮಾಡ್ತೀನಿ, ತಗ 1000 ರೂಪಾಯಿ. 1000 ರೂಪಾಯಿ ಕೊಟ್ಟ. ಅವನಿಗೆ 1000 ರೂಪಾಯಿ ಯಾವಾಗ ತಗೊಂಬಣ, ಅವನೇನು ಕಟ್ಟಿಗೆ ಮಾರೋನಿದ್ದ, ಅವನು ಕಟ್ಟಿಗೆ ಇಳಿಸಕ್ ಹೊಂಟ. ಆ ಕಟ್ಟಿಗೆ ಇಳಿಸಕ್ ಹೋಗೋಣ, ಅವನು ಸಾಹುಕಾರ ಅನ್ನಂತೆ, ಏನ್ ಮಾತಾಡಿದ್ದೀನಿ ನಾನು, ಏನ್ ಹೇಳಿ ನಿನಗ, ಹೆಂಗ್ ಬಂಡಿ ಅಂತ ಕೇಳಿನಿಲ್ಲ, ಕೇಳಿದೆ. ಏನ್ ಹೇಳಿದೆ? 1000 ರೂಪಾಯಿ ಬಂಡಿ. ಮತ್ತೆ ಕಟ್ಟಿಗೆ ಕಳಿಸ್ತದ, ಮತ್ತೆ ಕಟ್ಟಿಗೆ ಮಾತಾಡಿ, ನೀನು ಏನು ಮಾತಾಡಿದ್ದಿ? ಹೆಂಗ್ ಬಂಡಿ ಅಂತ ನಾ ಕೇಳಿ, 1000 ರೂಪಾಯಿ ಬಂಡಿ ಅಂತ ನೀ ಹೇಳಿದ್ದಿ. ಮತ್ತೆ ಬಂಡೆ ಯಾಕೆ ಮುಟ್ತಿದ್ದಿ? ಅವ ಹಂಗೆ ಇರಲಿ, ಎಲ್ಲ ಬಂಡಿ ಎತ್ತು ಗಿತ್ತು ಜೊತೆಗೆ ನಾ ಖರೀದಿ ಮಾಡಿ ನಂದು. ಹಂಗಲ್ರಿ ಅಂದ್ರೆ ನೀ ಮಾತಾಡಿದ್ದಿಲ್ಲ ಅದು. ಅವ್ನು ಬಡವ, ಏನಪ್ಪ ಇದು, ಯಾಕನ ಸುಮ್ಮನೆ ಹೇಳಿದ ನಾವು ಅಂದಂಗೆ ಆಗ್ಬಿಡ್ತೀವಿ ನೀವು. ಇಲ್ರಿ ನಾವ್ ಹೆಂಗನ ಮಾಡ್ರಿ, ಇಲ್ಲ ನಾ ಕಟ್ಟಿಗೆ ಮಾತಾಡಿ, ಹಂಗಿಲ್ಲ, ಮಾತಂದ್ರೆ ಮಾತು. ನಾ ಮೊದಲೇ ಕೇಳಿಲ್ಲ ಹೆಂಗ ಬಂಡಿ ಅಂತ. ಬಂಡಿ ಅಂದ್ಮೇಲೆ ಎಲ್ಲೋ ಬರ್ಬೇಕು ನನಗ, ನೀ ಇದ್ರಾಗ ಏನ್ ಮುಟ್ಟಂಗಿಲ್ಲ ಅಂತ. ಅವನ್ ಪಾಪು ಬಡವ ಮಾರಾಕ ಬಂದು ಅತ ಕುಂತ, ಎತ್ತು ಹೋಯ್ತು, ಬಂಡಿ ಹೋಯ್ತು, ಕಟ್ಟಿಗೆ ಹೋದು, ಏನು ನಮ್ ಜೀವನ ಹೆಂಗಪ್ಪಿದ ಅಂತ. ಅವಾಗ ಅಲ್ಲಿ ಒಬ್ಬ ಬುದ್ಧಿವಂತ ಮನುಷ್ಯ ಬಂದ. ಅಲ್ಲಿ ನೋಡಿದ, ಅಳಕತ್ತಿದ್ದ. ಯಾಕಪ್ಪ ಏನಾಯ್ತು, ಎದಕ್ಕೆ ಅಳಕ್ತಿದ್ದೆ? ಏನ್ರಿ ಮತ್ತೆ ಹಿಂಗ ಬಂದೀವಿ, ಯಥಾರ್ಥ ನಾವು ಎಲ್ಲರಿಗೆ 1000 ರೂಪಾಯಿ ಬಂಡಿ 1000 ರೂಪಾಯಿ ಬಂಡಿ ಅಂತ ಮಾಡ್ತೀವಿ. 1000 ರೂಪಾಯಿಗೆ ಬಂಡಿ ಅಂತ ಕೊಟ್ಟಿನಿ, ಈಗಿದ್ರ ಬಂಡಿ ಕಟ್ಟಿಗೆ ಎಲ್ಲ ನನವೇ ಅಂತ ನಾವು 1000 ರೂಪಾಯಿ ಕೊಟ್ಟು ಕೇಸಿ ಇವೆಲ್ಲ ಬಿಡ್ಬೇಕಂತ ಹೇಳ್ತಾನ. ಮಾತಿ ಹೇಳಿದಂಗ ಮಾತು ನೀನು ಹೆಂಗ ಆಡಿದ್ದಂಗ ನಾ ಮಾತಾಡಿನಿ ಅಂತ ಹೇಳ್ತಾನ. ನಾನು ಏನ್ ಮಾತಾಡ್ರಿ, ಬಾ ನಾನ್ ಮಾತಾಡ್ತೀನಿ ಬಾ ಅಂತ ಕರ್ಕೊಂಡ್ ಬಂದವ. ಏನ್ರಿ ಸಾಹುಕಾರ, ಏನು 1000 ರೂಪಾಯಿ ಬಂಡಿ ಮಾತಾಡಿದ್ದೆ, 1000 ರೂಪಾಯಿ ಕೊಟ್ಟಿನಿ, ಬಂಡಿ ಕಟ್ಟಿಗೆ ಎಲ್ಲ ನಾನು. ಚಲೋ ಆಯ್ತು ತಮ್ಮ. ಈಗ ಏನೈತಲ್ಲ, ಅವ್ನು 1000 ರೂಪಾಯಿಗೆ ಬಂಡಿ ಮಾತಾಡಿದ್ದೆಲ್ಲ ನೀನು, ನಿನಗೆ ಬಂಡಿ ಬೇಕಿಲ್ಲ? ಬಂಡಿ ಬೇಕು, ನೀವು ಎತ್ತು ಬಿಚ್ಚೋದು. ನಾನು ಏನು ಹೇಳಿನಿ, ಬಂಡಿ ಮಾತಾಡಿದ್ದಿಲ್ಲ ನೀನು, ಬಂಡಿ ಅಲ್ಲೇ ಐತೆ. ಇವಾಗ ಎತ್ತು ಅಂತಾರೆ, ಎತ್ತು ಬಿಚ್ತಾನ. ಎತ್ತು ಬಿಚ್ಚಿದ, ಇದಕ್ಕೆ ನಗ ಬಿಚ್ಚಿದ. ಮತ್ತೆ ಇದಕ್ಕೆ ಈಸು ಬಿಚ್ಚಿದ, ಗಾಲಿ ಬಿಚ್ಚು, ಕಡಿಗೆ ತೆಗಿ, ಎಲ್ಲೂ ತೆಗೆದು ಕುಲ್ಲ ಇಟ್ಟುಬಿಟ್ಟವು ಕಡೆಗೆ. ಏನು ಜಳ ಹೌದು ಸಾಹುಕಾರ ಅಂದ, ಏನಿದೆ ಅಂತ. ಎಲ್ಲ ಬೇರೆ ಬೇರೆ ಇದಾವ ನೋಡಿ, ಎತ್ತು ಬೇರೆ, ನಗ ಬೇರೆ, ಈಸು ಬೇರೆ, ಇವೆಲ್ಲಸು ಬೇರೆ ಬೇರೆ ಇದಾವ. ಇದ್ರಾಗ ಏನು ಬಂಡಿ ಅಂತ ಉಳಿದು ಅದು ನೀ ಉಳಿದು ನಾವು ತಗೊಂಡಿರ್ತೀವಂತ. ಎಲ್ಲಿ ಅದು ಬಂಡಿ ಅದ್ರಾಗ ಐತೆ. ಅದ್ರಂಗ ಶರೀರ ಏನಂತ ವಿಚಾರ ಮಾಡಕ್ ಹೋದ್ರೆ ಇದ್ರಾಗ ಏನೂ ಇಲ್ಲ, ಒಳ್ಳೆ ಇಲ್ಲ. ಎಲ್ಲ ಒಂದೊಂದು ಸಾಮಾನು, ಒಬ್ಬೊಬ್ರು ಬೇರೆಯವರು ಸಾಮಾನು ಇದಾವ. ಇದ್ರಾಗ ಪಂಚಮಹಾಭೂತಗಳಿಗೆ ಹಂಚಿಕೊಟ್ಟು ಅಂದ್ರೆ ಎಲ್ಲಿ ಅದು ಇದ್ರಾಗ ಶರೀರ ಪತ್ತೆ ಹುಡುಕಿದ್ರೆ ಒಂಚೂರು ಸಿಗಂಗಿಲ್ಲ. ಅದ್ರಂಗ ನಾವು ಏನ್ ಮಾಡಿವಪ್ಪ ಅಂದ್ರೆ, ಯಾರು ಸಾಮಾನು ತಗೊಂಡು ಎಲ್ಲೋ ಸುತ್ತಿ ಹಿಡ್ಕೊಂಡು ಕೂತ್ಕೊಂಡಿದೀವಿ. ಇದು ನಂದು. ಇದ್ರಾಗ ಏನದಪ್ಪ ನಿಂದು? ಪಂಚಮಹಾಭೂತಗಳ ಕಾರ್ಯವಿಡಿದು, ಭೂತ ಪಂಚಕದ ಕಾರ್ಯವಿಡಿದು ಅಂತ ಹೇಳ್ಯಾರಲ್ಲ. ಆ ಕಾರ್ಯದಿಂದ ಒಂದು ರಚನೆ ಆಗಂತ ಇದೊಂದು ಭೋಗ ಶರೀರ, ಜೀವನಿಗೆ ಒಂದು ಭೋಗ ಶರೀರ. ಒಂದು ದೊಡ್ಡ ಹೋಟೆಲ್ದಾಗ ಹೋಗಿವಿ, ಅವನು ನಮ್ ಕುಂತಲ್ಲೇ ಪ್ಲೇಟ್ ತರ್ತಾನ, ಕುಂತಲ್ಲೇ ಕೈ ತೊಳ್ಕೊಂಬಕ್ ತರ್ತಾನ, ಕುಂತಲ್ಲೇ ಎಲ್ಲೋ ತರ್ತಾನ, ಊಟನು ತಾನೇ ಅಡಿಗೆ ಮಾಡಿಕೊಂಡು ತಾನೇ ಇಡ್ತಾನ, ಮತ್ತೆ ಎಲ್ಲ ಕುಂತಲ್ಲೇ ವ್ಯವಸ್ಥೆ ಮಾಡ್ತಾನ. ಯಾಕೆ ಮಾಡಿದ ಅವನು?
ಮಾಡ್ತಾನೆ. ಅವ್ನು ಹೋಟೆಲ್ದಾಗ ನೋಡ್ರಿಲ್ಲ ಎಲ್ಲ ಮಾಡ್ತಾನೆ. ಯಾಕೆ ನೀ ರೊಕ್ಕ ಕಟ್ಟಿದ್ದಂತ ಮಾಡ್ತಾನ ಅವನು. ಅದರಲ್ಲಿ ಜೀವಾತ್ಮ ಅವನ ಪಾಪ ಪುಣ್ಯ ಕರ್ಮಾನುಸಾರವಾಗಿ ಭೋಗ ಶರೀರ ಇಲ್ಲಿ ರಚನೆ ಆಗ್ಯದ. ಆ ಭೋಗವನ್ನು ಕೊಡೋದಕ್ಕಾದ ಕೆಲಸ ಮಾಡ್ತದೆ ಹೊರತು ಭೋಗ ಮುಗಿತಲ್ಲ ಆ ಕ್ಷಣದಲ್ಲಿ ಬೆದ್ದು ಹೋಗ್ತದೆ ನೆಲಕ. ಬಹಳ ಹೊತ್ತಿರ್ತದಂತ ಏನಿಲ್ಲ. ಯಾವತ್ತು ನಮ್ಮ ಋಣ ತೀರ್ತು, ಈ ಶರೀರದ ಭೋಗದ ಋಣ ತೀರ್ತು, ಆ ಕ್ಷಣದಲ್ಲಿ ಎಲ್ಲೇನ ಕುಂದ್ರೆ ನಾನು ದೇವ್ರ ಗುಡಿ ಕುಂತೀನಿ, ದೇವ್ರ ಬತ್ತಾಗ ತೊಡಿ ಮೇಲೆ ಹೋಗಿ ಕುಂದ್ರು ನಿಮಗೆ ತಗೊಂಡು ಹೋಗ್ತದ. ಏನ್ರಿ ನಾನು ಇಲ್ಲಿ ಕುಂತೀನಿ, ದೇವ್ರ ಬತ್ತಾಗ ಕುಂತೀನಿ, ಕುಂದ್ರು ಅಲ್ಲಿ ಕುಂತ್ರು ಬಿಡಂಗಿಲ್ಲ. ಸಮಯ ಮುಗಿತಿಲ್ಲ, ಅದು ಕರ್ಕೊಂಡು ಹೋಗೋದೇ ಅದ್ರ ಕೆಲಸ. ಅದನ್ನ ಯಾರು ನಿಯಂತ್ರಣ ಮಾಡೋ ಸಾಮರ್ಥ್ಯ ಯಾರಿಗಿಲ್ಲ. ಹೀಗಿರುವುದರಿಂದ ಇಂಥ ಒಂದು ದೇಹದ ಮೇಲೆ, ಇದು ತಾನೂ ಅಲ್ಲ ತನಗೂ ಅಲ್ಲ, ತನಗೆ ಸಂಬಂಧವೂ ಇಲ್ಲ, ಇಲ್ಲದೆ ಇರುವಂತ ಈ ದೇಹದ ಮೇಲೆ ಮೋಹವನ್ನು ಯಾಕೆ ಮಾಡುತ್ತದೆ? ಇದೇ ನಿನಗೆ ದುಃಖಕ್ಕೆ ಮೂಲ ಅಂದ್ರು. ತನುಭಾವ ಅಳಿಯೇ ದುಃಖದ ಕೇಡು. ಶರೀರ ನಾನೆಂಬ ಬುದ್ಧಿ ಎಲ್ಲಿವರೆಗಾದ ಅಲ್ಲಿವರೆಗೆ ನಿನಗೆ ಸುಖ ದುಃಖಗಳು ಬೆನ್ನು ಬಿಡದಂಗೆ ನಿನ್ನ ಕಾಡ್ತಾವ. ನೋಡು ಯಾಕೆ ಕಾಡ್ತಾವೆ ಅಂದ್ರೆ ಶರೀರ ನಾನಂತ ಗಟ್ಟಿಗೆ ಮುತ್ತಿ ಹಿಡಿದು ಬಿಟ್ಟಿವಿ ನಾವು. ಈ ಶರೀರ ಇದ್ರೇನೆ ನಾನು ಏನಿ, ಶರೀರ ಇಲ್ಲ ಅಂದ್ರೆ ನಾ ಇಲ್ಲ ತಿಳ್ಕೊಂಡ್ಬಿಟ್ಟಿವಿ. ಇದು ಸತ್ಯ ಅಂದ್ರೆ ಮತ್ತೆ ಅನುಭವನೂ ಆದ. ಶರೀರ ತಾನಲ್ಲ, ತಾನಿಲ್ಲದೆ ಇದ್ರು ಕೂಡ ಆ ಶರೀರ ಇದ್ರೆ ಕೂಡ ತಾನ ಇದಾನ, ತನಗೆ ಅನುಭವ ಅದ. ಅದನ್ನು ವಿಚಾರ ಮಾಡಂಗಿಲ್ಲ ನಾವು. ಕನಸು ನಿದ್ರೆಯೊಳಗೆಲ್ಲವಾಗಿ ಈ ಶರೀರ ಕನಸಿನಾಗ, ಕನಸಿನಾಗ ಸ್ವಪ್ನದಾಗ ಬಿದ್ದದ ನೆಲಕ್ಕ ವ್ಯವಹಾರ ನಡೆದ ಮನುಷ್ಯನಿಂದ. ಶರೀರ ಅದೇನಲ್ಲಿ ವ್ಯವಹಾರ ಮಾಡಕತ್ತಿದೇನು, ಕನಸಿನಾಗ ಉಂಡಂಗ ಆಗ್ತದ, ತಿಂದಂಗ ಆಗ್ತದ, ಮುಟ್ಟಿದಂಗ ಆಗ್ತದ, ನೋಡಿದಂಗ ಆಗ್ತದ. ಶರೀರ ನೋಡಿ ನೆಲಕ್ಕೆ ಬಿದ್ದದ, ಏನಿಲ್ಲ ಇಲ್ಲಿ. ಮತ್ತೆ ನಿದ್ದೆ ಅಂತೂ ಈ ಎರಡೂ ಇಲ್ಲ ನೋಡು. ಶರೀರ ಇಲ್ಲ, ಶರೀರ ನಾನಂತ ಏನು ಹೇಳ್ಕೊಂತಿರ್ತದ ನಗಲತ್ನಾಗ ಜಾಗದಾಗ, ಅವನ ಸಮಿತಿಗಿಲ್ಲ ಅಲ್ಲಿ. ನಾನಿಲ್ಲ, ನಂದಿಲ್ಲ, ಶರೀರ ಇಲ್ಲ, ಐತೆ. ಶರೀರ ಭಾವ ಅದೇನಲ್ಲಿ ಇಲ್ಲ, ತಾನಿಲ್ಲ. ಯಾರನ್ನು ಕೇಳು ನಿದ್ದೆ ಎಲ್ಲಿದೆ, ಮಕ್ಕಳಿದ್ದಪ್ಪ ಬಹಳ ಆನಂದವಾಗಿದ್ದೆ ಅಂತ. ಯಾಕೆ ಆನಂದ ಆಯ್ತು? ಶರೀರ ನಾನು ಬಿಟ್ಟೀನಿ, ಅದಕ್ಕೆ ಆನಂದ ಆಗ್ಯದ ಅಲ್ಲಿ ನನಗ. ಶರೀರ ಭಾವ ಬಿಟ್ಟಿವಲ್ಲಿ. ಜೀವಾತ್ಮ ತನ್ನ ಮೂಲ ಸ್ವರೂಪವಾದ ಪರಮಾತ್ಮನಲ್ಲಿ ಐಕ್ಯವಾಗಿರುವುದರಿಂದ ಆನಂದದೊಳಗೆ ಮುಳುಗ್ಯಾನ. ಶರೀರ ಭಾವ ಕೆಟ್ಟದ, ಶರೀರ ಭಾವ ಕೆಟ್ಟದಕ್ಕೆ ಅಲ್ಲಿ ಪರಮಾತ್ಮನಲ್ಲಿ ಐಕ್ಯ ಆಗ್ಯಾನ. ಈ ಶಾಸ್ತ್ರಗಳಾದ್ರೆ ಏನ್ ಹೇಳ್ತಾವ ನಮ್ಗ ಅಂತಂದ್ರೆ, ನೀ ಎಲ್ಲಿವರೆಗೆ ಈ ಶರೀರ ನಾನು ನಂದೆಂಬ ಭಾವ ಹಿಡಿದಿದ್ದು ಅಲ್ಲಿವರೆಗೆ ನಿನಗೆ ದುಃಖ ತಪ್ಪಿದ್ದಲ್ಲಪ್ಪ ಅಂದ್ರು. ಅದು ನಿದ್ದೆಗ ಸಹಜ ಪ್ರಕೃತಿ ಗುಣಧರ್ಮ ಐತೆ, ಅದು ಬಿಡ್ತೀವಿ. ಖರೆ ಕಳ್ಳ ಸುಳ್ಳ ಮೋಸಗಾರ ಎಲ್ಲರಿಗೂ ಬರ್ತದದು ನಿದ್ದೆ. ಆದ್ರೆ ಎದ್ದಾಗ ಬರಬೇಕಿದು. ಯಾವಾಗ ಬರ್ತದಂದ್ರೆ ಯಾರು ಗುರುಶಾಸ್ತ್ರಾದಿಗಳಿಗೆ ಶರಣಾಗತರಾಗಿ ಅಂತ ಮಹತ್ತರಾದಂತ ಗುರುವಿನ ಉಪದೇಶವನ್ನು ಪಡೆದು ಆ ಗುರುವಿನ ಕಾಯ ವಾಚ ಮಾನಸ ತ್ರಿಕರಣ ಶುದ್ಧ ರೀತಿಯಿಂದ ಕೂಡಿಕೊಂಡು ಆ ಗುರು ಸೇವಾದಿಗಳಲ್ಲಿ ತತ್ಪರನಾಗಿ ಅವರಿಂದ ಈ ಶರೀರ ಅಂದ್ರೆ ಏನು, ಇದು ಯಾಕೆ ನನಗೆ ಬಂತು ಅನ್ನುವಂಥದ್ದು ನಾವು ಯಾವಾಗ ವಿಚಾರ ಮಾಡಕ್ ಕುಂತಿಲ್ಲ ಅವತ್ತು ಈ ಭಾವ ಕೆಡ್ತದ. ಏನಾದ್ರೆ ಇದು ಕೆಡೋದಲ್ಲ ಅಷ್ಟು ಸುಲಭ. ಎಂತೆಂಥವರಿಗೆ ಹಿಡಿದ ದೇವತೆಗಳಾದರೂ ಕೂಡ ಒದ್ದಾಡಿ ಹೋಗ್ಯಾರ ಇದ್ರಾಗ. ಇನ್ನು ಮನುಷ್ಯರು ಯಾವ ಲೆಕ್ಕ? ದೇವತೆಗಳಿಗೆ ಬಿಟ್ಟಿಲ್ಲ ಈ ಭಾವ. ಇನ್ನು ಸಾಮಾನ್ಯರಾದಂತ ನಾವು ಇದಕ್ಕೆ ನಾವು ಬಿಡ್ತದಂದ್ರೆ ಬಿಡ್ತದ. ಒಂದು ಕ್ರಮ ತಪ್ಪಿದ್ವು ಅಂದ್ರೆ ಇವು ನಮಗೆ ಎಷ್ಟು ಜನ್ಮಕ್ಕೆ ಹೋಗ್ತದೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು ಅವರು, ಈ ಶರೀರ ಇದ್ದಾಗ ತಿಳ್ಕೊ ಮರಯ, ಇದು ಇದ್ದಾಗ ತಿಳಿಯಾಕ ಬರ್ತದ, ಮತ್ತೆ ಇರಬೇಕು, ಇದು ಇದ್ದಿದ್ರೆ ಭಾವವನ್ನು ಬಿಡು ಅಂದ್ರ ಅವ್ರು. ಶರೀರ ಬಿಡು ಅಂದರೆ ತಿಳಿದ ಮೇಲೆ ಶರೀರ ಬಿಡ್ಬೇಕಂತ ಇದ್ದಾಗ ಬಿಟ್ಟಿದ್ದೆ ಇಲ್ಲ ನೀನು, ಅದಕ್ಕೆ ಸುಖವಾಗಿದ್ದೆ. ಎದ್ದಾಗ ನಾನಂಬೋದು ಬಿಡು. ಎಲ್ಲಿ ಹಿಡಿದೇವಿ? ಮನುಷ್ಯನಿಗೆ ಹಿಡಿದೇವಿ ನಾವು. ಅದಕ್ಕೆ ನಮಗೆ ಮನುಷ್ಯನಿಗೆ ದುಃಖ ಇದಾವ. ಆ ಮನುಷ್ಯನಿಗೆ ಬಿಟ್ಟಿವಿ ಅಂದ್ರೆ ಎಲ್ಲ ಸೋತಾವ ನೋಡು. ಮೂಲ ದುಃಖ ಶರೀರ. ಇದಕ್ಕ ಈ ಒಂದು ಮೋಹ ಏನೈತಲ್ಲ,
ಇವು ಎಲ್ಲರ ಮೇಲೆ ಆಮೇಲೆ ಅದು ಮೊದಲು ಶರೀರದ ಮೇಲೆ ಇದ್ದಷ್ಟು ಮೋಹ ಯಾರಿಗಿಲ್ಲ, ಯಾವುದ್ರ ಮೇಲೆ ಇಲ್ಲ ನಮಗೆ ಮೋಹ. ಅದಕ್ಕೆ ತನ್ನ ಮೇಲೆ ತನಗೆ ಬಹಳ ಪ್ರೇಮ ಅದ, ಬೇರೆಯವರ ಮೇಲೆ ಪ್ರೇಮ ಇಲ್ಲ. ಸುಮ್ಮನೆ ನಟನ ಮಾಡ್ತೀವಿ ನಾವು ಅಷ್ಟೇ. ಹಿಂಗೆ ನನಗಪ್ಪ ನಮ್ಮವರಪ್ಪ ಅಂತ, ಎಲ್ಲಿ ನಿಮ್ಮವ್ರು ನಿನಗೆ ಏನು ಬರಲಿ, ಯಾ ನಮ್ಮವರಿಲ್ಲ ಪಿಂಗೋರು ಬೇರೆ ಕಡೆ ನಾ ಆರಾಮಿದ್ರೆ ಸಾಕಾಗ್ಯದ. ದವಾಖಾನೆಗೆ ಬಿದ್ದಿರ್ತದ, ಈಗ ಓದ್ತಿರ್ತಾರ, ಹೋಗಿ ಕೇಳ್ರು ಏನಪ್ಪಾ ಇಂಥವ್ರು ಬಂದಾರೆ, ಯಾವ ತಗೊಂಡು ಏನ್ ನೋಡ್ಬೇಕು, ನಾ ಹಿಂಗೆ ಕೈ ಬೀಸಿದ್ದು ನಾನೇ ಹೋಗ್ತೀನಿ ನಮ್ದೇ ಇರೋದಿಲ್ಲ, ಇನ್ನು ಇನ್ನೂರು ತಗೊಂಡು ನಾವೇನ್ ಮಾಡೋದಂತಾರ ಅವ್ರು. ಯಾಕ ಯಾರ ಮೇಲೆ ಯಾರಿಗೆ ನೋವು ಇಲ್ಲ, ತನ್ನ ಮೇಲೆ ತನಗ. ಅದಕ್ಕ ನೀ ಶರೀರ ಬಗ್ಗೆ ವಿಚಾರ ಮಾಡಿ ತಿಳಿದು ಇದನ್ನು ತಿಳಿದಕ್ಕೆ ವಿಚಾರ ಮಾಡಿ ಬಿಡ್ಬೇಕು. ಮತ್ತೆ ನೋಡೋದಂದ್ರೆ ತೆಗೆದಾಕಕ್ ಬರ್ತದೆ, ಏನಿದ್ರೆ ತೆಗೆದಾಕಕ್ ಬರೋದಲ್ಲ. ಇದು ನಾನು ನಂದೆಂಬ ಅಭಿಮಾನವನ್ನು ಬಿಡು ಅಂದ್ರ ಅವ್ರು. ಯಾವಾಗ ಇದು ಅಭಿಮಾನ ಬಿಡ್ತಿದ್ದೆ ಅವತ್ತು ನೀ ಆನಂದ ಸ್ವರೂಪ ಇದ್ದೆ. ಆನಂದ ನಿನಗೆ ಯಾರು ಹೊಸ್ತಾಗಿ ತಂದು ಕೊಡೋದಿಲ್ಲ, ಮೊದಲೇ ಆನಂದ ಸ್ವರೂಪನೇ ಇವಿ. ಆದ್ರೆ ನಮಗೆ ಅದ್ರ ಮೇಲೆ ಭಾವ ಬಂದದ, ಶರೀರ ಭಾವ ಬಂದದ. ಅದಕ್ಕೆ ಈ ಶರೀರದ ಬಗ್ಗೆ ನಮಗೆ ಇಷ್ಟು ಪರಿಪರಿಯಾಗಿ ಯಾಕೆ ಹೇಳ್ತಾರಂದ್ರೆ ಇದನ್ನ ತಿಳ್ಕಲಿ ಅಂತ. ಮತ್ತೆ ಈ ಶರೀರ ತೋರಿದ ಮೇಲೆ ಸಮಸ್ತ ದುಃಖಗಳು ತೋರ್ತಾವ ನೋಡ್ರಿ. ಎಲ್ಲ ದುಃಖ ಕಾರಣ ಶರೀರ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಂಬ ತ್ರಿತಾಪಗಳು ಬಿಡದೆ ಕಾಡುವವು 3 ದುಃಖಗಳು. ಆಧ್ಯಾತ್ಮಿಕ ದುಃಖ ಅಂದ್ರೆ ಏನು? ತನ್ನನ್ನು ತಾನು ತಿಳಿಯದೆ ದೇಹದಲ್ಲಿ ಆತ್ಮ ಬುದ್ಧಿಯನ್ನಿಟ್ಟುಕೊಂಡು ಈ ದೇಹವೇ ನಾನು ಅಂತ ಸತ್ಯವಾಗಿ ತಿಳಿದು ಈ ದೇಹ ಸುಖದಲ್ಲಿ ಸುಖ ಅಂತ ಭಾವಿಸಿ ತನ್ನನ್ನು ಮರೆತು ಪುನಃ 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 ಜನನ ಮರಣಕ್ಕೆ ಗುರಿಯಾಗುವುದೇ ಆಧ್ಯಾತ್ಮಿಕ ದುಃಖ. ಎಷ್ಟು ಜನ ನಾವು ಹುಟ್ಟು ಇದೇ ಶರೀರ ಬರ್ತದಂತ ಏನಿಲ್ಲ, ಆದ್ರೆ ಅನೇಕ ಶರೀರಗಳು ಬಂದಾಗೂ ಈ ದುಃಖ ತಪ್ಪಿದ್ದಲ್ಲ. ಜನನ ದುಃಖ, ಮರಣ ದುಃಖ. ಅದಕ್ಕೆ ಜನನ, ಮರಣ, ರುಜೆ, ಭಯ, ಶೋಕ, ಜರೆ, ಬಡತನ, ಪರಸೇವೆ, ಯಾಚನೆ, ಹಾನಿ, ಅಳಿವು, ವಿಷಯರತಿ, ವಿರಹ ಚಿಂತನೆಗಳ ನಿನಗಾಗದೆಯ ಬುದ್ಧಿಗಲಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಮನುಷ್ಯ. ಇವರು ಬರ್ಕೊಂಡು ಮೊದಲು 2 ದುಃಖ ಯಾವ ಇದಾವ? ಜನನ ದುಃಖ, ಮರಣ ದುಃಖ. ಇವೆರಡಂತೂ ಕಾಯಂ ಇರ್ತಾವ. ಹುಟ್ಟಿದ್ದಂದ್ಮೇಲೆ ನೀನು ಸಾಯ ಹೋಗ್ಬೇಕು ಒಂದ್ ದಿವಸ. ಹುಟ್ಟುವಾಗ ದುಃಖ ಅದ, ಸಾಯುವಾಗ ದುಃಖ ಅದ. ಯಾಕಂದ್ರೆ ಎಷ್ಟೋ ಜನ ಶಿಶುಗಳು ಹಿಂಗೆ ಹುಟ್ಟುತ್ತಾವ, ಹಿಂಗೆ ಸಾಯ್ತಾವು. ಮತ್ತೆ ಅವ್ ದುಃಖ ಆಗಿಲ್ಲ ಅಂತಾರ. ದುಃಖ ಇದೆ, ಹೇಳಕ ಸಮಯ ಇಲ್ಲ, ಅಲ್ಲಿ ಹೇಳಕ ಬಾಯಿ ಇಲ್ಲ. ಅದಕ್ಕೆ ಹೇಳಿಕೆ ಬಾರ್ದಂತ ಐತೇನೆ, ಹೇಳಬೇಕಂತದ್ದು ಹೇಳಕ ಬರವಲ್ದು. ಅದಕ್ಕೆ ಆ ದುಃಖ ಅದಕ್ಕೆ ಕಾಡ್ಲಾರ್ದ ಬಿಡ್ತದ. ಮತ್ತೆ ಈ ಜನನ ಮರಣದ ಮಧ್ಯದಲ್ಲಿ ಬರುವಂತವು ಜನನ, ಮರಣ, ರುಜೆ ಅಂದ್ರೆ ರೋಗಾದಿ ಬಾಧೆಗಳು ಮೀನಾಗಿ ಎಳಿಸುವರು ತಾವಾಗಿ ಬಂದು ಉಳಿಸುವಂತೆ. ಯಾರನ್ನು ದೇವ್ರಿಗೆ ಕಾಯಿ ಹೊಡೆದು ಬಂದಿವೆ, ನಾಳೆ ನಮಗೆ ಜ್ವರ ಬರ್ಲಿ, ಕೈಕಾಲು ಮೂರ್ಲಿ, ಕಣ್ಣು ಹೋಗ್ಲಿ, ಕಿವಿ ಹೋಗ್ಲಿ ಅಂತ ಏನೋ ಬೆಳಿಕೊಂಡ್ ಬಂದ್ವಿ. ಎಲ್ಲ ಚಲೋ ಇರ್ಲಂತ ಬೆಳಿಕೊಂಡ್ ಬಂದಿವಿ. ಮನೆಗೆ ಬರೋದ್ರೆ ಕಾಲು ಬಿಡ್ದವ್ರು. ಮತ್ತೆ ಏನ್ ಮಾಡ್ಬೇಕು? ಈಗ ಗುಡಿಗೆ ಹೋಗಿ ಬೇಡಿ ಬಂದಿವಿ. ಈಗ ಯಾಕೆ ದುಃಖ? ನೀವು ಬೇಡಿದ್ರೆ ಬರ್ತದೇನೋ, ಅದು ಕರ್ಮಾನುಸಾರವಾಗಿ ಐತೆ. ಹಂಗ ಬೇಡಿ ಬರೋಂಗಿತ್ತಂದ್ರೆ ಜಗತ್ತಿಗೆ ಯಾರು ದುಃಖಿಗಳೇ ಇರ್ತಿದ್ದಿಲ್ಲ, ಎಲ್ಲರೂ ಸುಖವಾಗಿರ್ತದೆ. ನಿಂಜಳೇಶ ತನ್ನ ಭಿಕ್ಷುಕ ಅದೇ ಗುಡಿ ಮುಂದೆ ಕುಂತು ಎಲ್ಲರನ್ನೂ ಬೇಡ್ತಾನ, ದೇವ್ರು ನಿನ್ ಮೇಲೆ ದಯ ಇರ್ಲಿ, ನಿನ್ ಮೇಲೆ ದಯ ಇರ್ಲಿ, ದೇವ್ರು ನಿನ್ ಮೇಲೆ ದಯ ಇರ್ಲಿ, ನೀವು ಇಷ್ಟು ಕೊಡ್ರಿ ಇಷ್ಟು ಕೊಡ್ರಿ. ಮುಂದೆ ಇಲ್ಲೇ ಕುಂತಿದ್ದಿ ಅದೇ ದೇವ್ರನ್ನ ಕೇಳಿದ್ರೆ ಆಯ್ತು, ಅವನೇ ಕೊಡ್ತಾನಂತ. ಮಂದಿನ ಕೇಳ್ತಾನ, ನಿನ್ ಮೇಲೆ ದಯ ಇಲ್ಲ. ಅವನು ನೀ ಬೇಡೋರು ಬರೋದಿಲ್ಲ, ನೀ ಮಾಡಿದ್ರೆ ಬರ್ತದದು ಹೋಗ. ಅವನಿಗೆ ಗೊತ್ತದ ಭಿಕ್ಷಕಿಗೆ, ನಮಗ್ ಗೊತ್ತಿಲ್ಲ. ನಾವಿದ್ರೆ ಪಾಪ ದೇವ್ರು ನಿನ್ಗೆ ಒಳ್ಳೇದಾಗಲ್ಲ ಅಂತ ಆಶೀರ್ವಾದ ಮಾಡಿದ್ವಿ. ಅವನೇನ್ ಮಾಡ್ತಾನ ಆಶೀರ್ವಾದ? ಅವನೇ ಭಿಕ್ಷಕಾಗಿ ಬಂದ. ಇವತ್ತು ಅದೆಷ್ಟು ದೋಷ ದರಿದ್ರ ಭವತಿ, ನೀ ಮಾಡಿದ ಪಾಪ ಪುಣ್ಯ ಕರ್ಮಗಳು ಇವತ್ತು ನಿನಗೆ ದರಿದ್ರನಾಗಿ ಮುಗಿಸಿತು. ಇಲ್ಲಿ ಇವನು ನೀಡ್ತಾನ, ನೀ ಬೇಡಿಕೆ ತಿಂತಿದ್ದಿ. ಯಾಕೆ ಬೇಡದು ಅಂತಂದ್ರೆ ನೀ ಮಾಡಿದ ಕರ್ಮ ಫಲ.
ಕೊಡ್ತಾನ ದೇವ್ರಂದ್ರೆ ಮತ್ತೆ ಅವನಿಗೆ ಕೊಡಬೇಕಾಗಿತ್ತು. ನೀನು ಹೋದ್ರೆ ಎಷ್ಟೊತ್ತು ಓದ್ತಿದ್ದಿ, ಯಾವಾಗೂ ಒಂದ್ಸಲ ಅಮಾಸಿಗೂ ನೀವು ಒಂದ್ಸಲ ಗುಡೆ ಹೋಗಿ ಬರೋ ನೀನು. ಅವ್ನು ಮಿಂಜಾಯಿ ಸೇವತಾನ, ಅದೇ ಗುಡಿ ಪ್ಯಾಂಟಿನ ಮೇಲೆ ಕುಂತಾನ, ಮತ್ತೆ ಅವನ ಮೇಲೆ ಇಲ್ಲ ಕರುಣ. ಭಗವಂತ ಪಕ್ಷಪಾತ ಇದೆ. ನೀನು ಯಾರಿಗೇನೋ ಒಬ್ರಿಗೆ ಕೊಡಬೇಕು ಒಬ್ರಿಗೆ ಉಡ್ಬೇಕಂಬ ಭಾವ ಐತೇನೋ ಭಗವಂತ ಮೇಲೆ ಇಲ್ಲ. ನಮಗಿಲ್ಲ ಅದು. ಯಾಕ? ನಾವು ಮಾಡಿದ್ದೆ ನಮಗೆ ಬರ್ತದ, ನೀವು ಮಾಡಿದ ಕರ್ಮ ಅನುಸಾರವಾಗಿ. ಅದಕ್ಕ ಪುಣ್ಯ ಭೋಗ ಇತ್ತು ಅಂದ್ರೆ ನಿನಗಿದ್ದಲ್ಲಿಗೆ ಎಲ್ಲ ಸೌಕರ್ಯ ಆಗ್ತದೆ. ಶರೀರದಿಂದ ಮಕ್ಕಳು ಸೇವೆ ಮಾಡಬಹುದು, ಮನೆತನದಾಗ ಒಳ್ಳೆ ಮನೆತನದಾಗ ಹುಟ್ಟಬಹುದು, ಒಳ್ಳೆ ಸಂಸ್ಕಾರವಂತ ಇರಬಹುದು, ಭೋಗನೂ ಸಿಗಬಹುದು. ನೀ ಪುಣ್ಯ ಮಾಡಿದ್ದಿಲ್ಲ ಅಂದ್ರೆ ಅದೇ ಮಕ್ಕಳು ಕೂಡ ನಾಲ್ಕೇಟು ಒದಿಸಬಹುದು. ಜಗತ್ತಿನಾಗಿಲ್ಲ. ನಾನೇ ಹುಟ್ಟಿಸಿ ನಾನೇ ಬೆಳೆಸಿ ಈಟಿದ್ದವನ್ನ ಈಟಿ ಹತ್ರ ಮಾಡಿ ಇವತ್ತು ನನಗೆ ಒತ್ತ ನೋಡ್ಕೊ. ನಿನ್ ಪುಣ್ಯ ಇಲ್ಲ. ಅದೇ ಮಕ್ಕಳು ತೊಟ್ಟಲ್ದಾಗ ಇಟ್ಟು ತೂಗಬಹುದು ನಿನಗೆಲ್ಲ ಅಂತಿಲ್ಲ. ಯಾಕೆ? ಪುಣ್ಯ ಇತ್ತು ಅಂದ್ರೆ ನಡೀತದ. ಈ ರೀತಿಯಿಂದ ವಿಚಾರ ಮಾಡಿ ನೋಡಿದರೆ ಅವ್ರು ಹೇಳ್ತಾರ, ಈ ಅನೇಕ ದುಃಖಗಳು ಕಾರಣ ಏನಪ್ಪಾ? ರುಜೆ, ರೋಗ, ಭಯ, ಶೋಕ ಅನೇಕ ಬರ್ತಾವಿಲ್ಲ ನಮ್ಗ. ಈ ಜನನ ಮರಣ ಒತ್ತಟಿಗೆಯಲ್ಲಿ ಇವು ನಡುವ ಬರವೇ ಬಹಳ ಇದಾವ. ಇವ್ರ ತಾಪ ತಾಳೋದಿಲ್ಲ ನಮಗ. ವಿರಹ, ಸಂತಾಪ, ಚಿಂತನೆಗಳು ನಿನಗಾಗ ದೇಹ ಬುದ್ಧಿ ಕಲಿಯದೆ ಸುಮ್ಮನೆ ಕಾಲವನ್ನು ಕಳೆದವ. ಸುಮ್ಮನೆ ಟೈಮ್ ವ್ಯರ್ಥ ಮಾಡಿ ನೋಡಿ. ಎಷ್ಟು ಹೋಗ್ಯದ, ಎಷ್ಟೆಷ್ಟು ಹೋಗ್ಯದ. ಒಬ್ಬರದ 40 ಹೋಗ್ಯದ, ಒಬ್ಬರದ 50 ಹೋಗ್ಯದ, 60, 70 ಹೋಗ್ಬಿಟ್ಟದ. ಇನ್ನಾದ್ರೂ ನಮಗೆ ಈ ಮೋಹ ಬಿಡುವಲ್ದಂದ್ರೆ ಇದು ಏನು ಕಾರಣ ಅಂದ್ರೆ ನಾವು ವಿಚಾರ ಮಾಡಿಲ್ಲ ಅದರ ಬಗ್ಗೆ. ಅದಕ್ಕೆ ಹೇಳಿದ್ರು ಅವರು, ಅಂತ ಸದ್ಗುರುವಿಗೆ ಶರಣಾಗತನಾಗಿ ಮೊದಲು ವಿಚಾರ ಮಾಡಿ ನೋಡು. ಈ ದುಃಖಗಳು ನಿನಗೆ ಬೆನ್ನು ಬಿಡೋದಿಲ್ಲ. ಇದರಲ್ಲಿ ಮೊದಲನೇ ದುಃಖ ಆಧ್ಯಾತ್ಮಿಕ ದುಃಖ, ಮತ್ತು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ 3 ಪ್ರಕಾರದ ಶರೀರಕ್ಕ ದುಃಖ ತಪ್ಪುವುದಿಲ್ಲ. ಆದಿ ಭೌತಿಕ ದುಃಖ ಯಾವ್ರಿ? ಆಧ್ಯಾತ್ಮಿಕ ಹೇಳಿದ್ರಿ. ಆದಿ ಭೌತಿಕ ದುಃಖ ಯಾವ? ಆದಿ ಭೌತಿಕ ಅಂದ್ರೆ ಈ ಭೂಮಿ ಮೇಲೆ ಇರೋವರೆಗೆ ನಮಗ ಭಯ ಐತಿಲ್ಲ. ಹಾವು ಬಂದ್ರೆ, ಚೇಳ ಬಂದ್ರೆ, ಹುಲಿ ಬಂದ್ರೆ ಇವು ಕಡಿತಾವ, ನಮಗೇನ ಆಗ್ತದ, ನಮ್ಮ ಪ್ರಾಣಕ್ಕೆ ಅಪಾಯ ಆಗ್ತದ ಎಂಬ ಭಯ ಐತಿಲ್ಲ. ಭೌತಿಕ ವಸ್ತುಗಳು ಏನ್ ಭಯ ಇಲ್ಲ ನಮಗ. ಇನ್ನು ಎಲ್ಲೇ ಇರ್ತದ, ಇಲ್ಲಿ ಏರಿ ಕುಂತಿರ್ತದ. ಅವ್ನು ನೋಡಿರಂಗ ಬರೀ ಸುಮ್ಮನೆ ನಿಮ್ಮ ಅಪ್ಪನ ಒಂದು ಓಣೆ ಒಂದು ನಾಯಿ ಹುಚ್ಚಿಡ್ತಿದ್ರೆ ಆಯ್ತಾ, ಓಣೆಗಿದ್ದವ್ರು ಇದ್ದವ್ರು ಎಲ್ಲ ಮೊನ್ನೆ ನಮ್ಮ ಓಣೆಗೆ 5 ಮಂದಿಗೆ ಒಂದೇ ಸಲ ಕಡ್ದದು. ಅದನ್ನ ಹಿಡಿಯಕ 15 ದಿವಸ ಸಿಗೋದು ಅದು ನಾಯಿ. ಅದು ಹಗಲೆಲ್ಲ ಎಲ್ಲೇ ಅಡಿ ತಿರುಗಿರ್ತದ, ರಾತ್ರಿ ಅಷ್ಟೇ ಬರ್ತದ. ಬಂತಾನೆ ಒಂದು 4-5 ಮಂದಿ ಕಡಿತೇನೆ ಹೋಗ್ಬಿಡ್ತೇನೆ. ನಾನೇ ಹೋಗಿ ಒಬ್ಬ ಹುಡುಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದೀನಿ. ಸಾಮಾನ್ಯ ಕಡದ್ರೆ ಈ ಕಂಡ ಕಿತ್ಕೊಂಡು ಹೋಗ್ಯದ. ಈ ಕೈ ಕಂಡನ್ನು ತಗೊಂಡು ಹೋಗ್ಬಿಟ್ಟದ. ಸಣ್ಣ ಹುಡುಗ ಮತ್ತೆ. ಅಂದ್ರೆ ನಮಗ್ ಭಯ ಆದ ಇಲ್ಲ, ಪ್ರಾಣಿಗಳ ಭಯ ಅದ. ಇದು ಆದಿ ಭೌತಿಕ ಭಯದಿಂದ ಕಾಡ್ತದ ನೋಡ್. ನಮ್ಗ ಶರೀರ ತೊಟ್ಟು ಬಂದಿ ಒಂದ್ಮೇಲೆ ಭಯ ಇದ್ದೇ ಇರ್ತದ ಅಂದ್ ನೋಡು. ಇವನ್ ದುಃಖ ನಿನಗ. ನಿರ್ಭಯವಾಗಿ ಇವೇನು ಎಲ್ಲ ಬೀಗ ಹಾಕಿ ಚಿಲ್ಕ ಇಟ್ಟು ಎಲ್ಲಷ್ಟು ಮಾಡಿದ್ರು ಬುಗುಲೈತಿ ನಮಗೆ. ಎಲ್ಲಿ ಗಾಡಿ ಹೊಡೆದು ಬರ್ತಾರೋ ಏನಾಗ್ತದ. ಅಷ್ಟು ಭಯದಿಂದ ಬದುಕ್ತೀವಿ. ಮತ್ತೆ ಯಾರನ್ನು ಕೇಳಿದ್ರೆ ಹೆಂಗಿದ್ರೆ ಆರಾಮಿದೆ, ಎಲ್ಲಿ ಆರಾಮಿದೆ? ಆದಿ ಭೌತಿಕ, ಆದಿ ದೈವಿಕ. ಮತ್ತೆ ಆದಿ ಭೌತಿಕದಲ್ಲಿ 2 ಪ್ರಕಾರ ಇದಾವ. ಮತ್ತೆ ಮಾನಸಿಕ ಮತ್ತು ಆ ಬಹಿರ್ಮುಖ. ಹೊರಗನು ದುಃಖ ಅದ, ಒಳಗನು ದುಃಖ ಅದ. ಒಳಗ ದುಃಖ ಇಲ್ಲ, ನಮ್ಗೆ ರೋಗ ಬರಬಾರ್ದು, ಅದಾಗಬಾರ್ದು, ಇದಾಗಬಾರ್ದು, ನಮ್ಮ ಶರೀರಕ್ಕೆ ಏನ್ ಕೊರತೆ ಆಗಬಾರ್ದು. ಆ ಹಣ್ಣು ತಿನ್ನು, ಈ ಹಣ್ಣು ತಿನ್ನು, ಇದ್ರಾಗ ಇಷ್ಟು ಪೌಷ್ಟಿಕ ಬರ್ತದ, ಇಂಥದ್ದು ತಿಂದ್ರೆ ಇಂಥ ಶಕ್ತಿ ಬರ್ತದ, ಲಾಗತ್ ಬರ್ತದ. ಎಂಥವ್ ತಿಂದ್ರು ಎಲ್ಲರೂ ಮಣ್ಣಾಗೆ ಹೋಗ್ಯಾರ. ಮತ್ತೆ ಏನು ಉಳಿದಾರ ಇಲ್ಲಿ ಜಗತ್ತಿಗೆ? ಎಲ್ಲ ನೋಡಿ ಆರು ಬಿಡುವಲ್ಲಿ. ಇದು ಒಂದು ದುಃಖ.
ದೈವಿಕ ಅಂತಂದ್ರೆ ದೇವತಾದಿಗಳಿಂದ ಆಗುವಂತ ದುಃಖ ಇದು. ಇದು ಎಲ್ಲಿನೂ ಆಗ್ತದ, ಮತ್ತೆ ಈ ಶರೀರ ತ್ಯಜಿಸಿದ ಬಳಿಕ ಲೋಕಾಂತರದಲ್ಲಿನೂ ಆಗ್ತದ. ಇಲ್ಲಿ ಆಗ ದುಃಖ ಯಾವ್ರಿ? ಗುಡುಗು, ಸಿಡಿಲು, ಬೆಂಕಿ, ಗಾಳಿ, ಮಳೆ ಆಗ್ತಾವಿಲ್ಲ ಇದರಿಂದ ದುಃಖ. ಬಹಳ ಮಳೆ ಬಂತು, ನೀರು ಬಂದು ಇರ್ತೀವಿ ನಾವು ಆ ಜಾಗದಾಗ. ಇವ್ರು ಬಿಡವಪ್ಪ, ಮತ್ತೆ ಇನ್ನೇನು ಒಳ್ಳೆ ಒತ್ತಿಗಳು ಬರಕತ್ತೀವ ಅಂತೀವಲ್ಲ. ಭಯ ಅದ, ನಮಗೆ ಭಯ ಅದ. ಬಹಳ ಮಳೆಗೆ ನಿಂದಿರ್ತೀವಿ, ಶಿಡ್ಲಿನ ಭಯ ಅದ. ಶಿಡ್ಲಿ ಬಿತ್ತು, ಅದು ದೇವತೆಗಳಿಂದ ಆಗ್ತದಿಲ್ಲ. ಅವೆಲ್ಲ ಮನುಷ್ಯರು ಮಾಡ್ಯಾರ. ನಾವು ಮಳೆಗೆ ಮನುಷ್ಯರು ಮಾಡ್ತೀವಿ, ದೇವತೆಗಳಿಂದ ದುಃಖ ಅದ. ನಾವಿದ್ರೆ ಅವ್ರು ನಮಗೆ ಚಲೋ ಮಾಡ್ತದ ನಾವು ತಿಳ್ಕೊಂಡಿವಿ. ಕೋಡಿ ಅವ್ರು ಯಾರು ಚಲೋ ಇಲ್ಲ, ತಮ್ಮ ಕೆಲಸ ತಾವು ಮಾಡ್ತಾರ ಅಷ್ಟೇ. ಇಲ್ಲಿ ಪ್ರಾರಬ್ಧ ಇತ್ತು ಉಳಿತಿದ್ದೆ, ಉಳಿತಂದ್ರೆ ಆಯ್ತು, ಹೊಂಟದೆ. ಅಗ್ನಿ, ಸಿಡಿಲು, ಮಳೆ, ಬೆಂಕಿ ಇವೆಲ್ಲ ಆದಿ ದೈವಿಕ. ಮತ್ತೆ ಇನ್ನೇನ್ರಿ ಇಲ್ಲಿ ಇಷ್ಟ ಅಲ್ಲ ಅಂದ್ರೆ ಅಲ್ಲಿ ಅವ್ರು ಬೇರೆ, ಅವ್ರ ಕ್ರಮ ಇದೆ. ಅವ್ರು ಬಹಳ ಸಿಸ್ಟಮೆಟಿಕ್ ಬರ್ತಾರ. ಅವ್ರಿಗೇನ್ ಕರುಣೆ ಗಿರುಣ ಏನಿಲ್ಲ, ಕರುಣೆ ಇಲ್ಲ. ಮತ್ತೆ ಕರುಣೆ ಇತ್ತು ನಾವೇನು ಸುಮ್ಮನೆ ಇರೋ ಮಂದೆ. ಅವನು ಸಮಿತಿ ಹಾಳಾಗಿ ಮನೆಗೆ ಇಟ್ಕೊಂಡ್ಬಿಡ್ತಿದ್ವಿ ನಾವು. ಅವು ಯಮಕಿಂಕರು ಅಂತ ಯಾವಾಗ ಬರ್ತಾರ, ನಿಂದ ಯಾವತ್ತು ಮುಗಿತವ ಅವತ್ತು ಬಂದ್ಬಿಡ್ತಾರ. ಕಾಳ ಕರಾಳ. ಮೊದಲು ಯಮಧರ್ಮರಾಜ ಅವ್ರು 3 ಕಳಿಸ್ತಾನ, ಮೃತ್ಯು ದೇವತೆ, ಕಾಳ, ಕರಾಳ. ಏನ್ ನೋಡಿರಿ ಅನ್ರಿ ಅಂದ್ರೆ ಅವ್ರ ಸಾಯೋರು ನೋಡ್ರಿ, ಕೇಳ್ರಿ ಬೇಕಾದ್ರೆ ಗೊತ್ತಾಗ್ತ. ಅವನು ಸಾಯಂಕಾಲಕ್ಕೆ ಅವ್ರ ಬತ್ತೆಗೆ ಬಂದ್ರು 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 ಗದ್ದು ನಡೀತಿರ್ತಾರ ಅವ್ರು ಪ್ರಾಣ ಬಿಡಕ. ಈಗ ಚುಚ್ಚಿದ್ರು ಎದಿಗೆ ಹಗ್ಗ ಹಾಕಿ, ಕುತ್ತಿಗೆ ಹಗ್ಗ ಹಾಕಿ ಅವ್ರು ಹಾಕಿದಾರ ಅಂತ ಇರ್ತಾರ ಅವ್ರು. ನಮ್ಮೂರು ಒಬ್ರು ಕಾಣಬೇಕು, ಅವ್ರಿಗೆ ಅಷ್ಟೇ ಕಾಣ್ತಾರೆ. ಯಾಕೆ ನೀನು ಮರಣ ಸಮೀಪ ಬಂದದ, ಈಗ ಒಯ್ಬೇಕಾಗದ ನಿನ್ನ. ಅವ್ರಿಗೆ ಹೇಳಿ ಕಳಿಸ್ತಾವಂತ ಯಮಧರ್ಮರಾಜ. ಮಗನು ಹೋಗಿ ನಿಂದ್ರಿ, ಆಯ್ತಪ್ಪ ಬಂದಿದ್ದೆ ನಾವು ಬರ್ತು ಅಂತಂದ್ರೆ ಸರಿ, ಇಲ್ಲಂದ್ರೆ ಎದಿಗೆ ತ್ರಿಶೂಲ್ ತಗೊಂಡು ಚುಚ್ಚಿ ಬಳ್ಳಿಗೆ ಹಾಕೊಂಬರ್ರಿ ಅಂತದೆ. ಅವರು ಮತ್ತೆ ಕಾನೂನು ಐತೆ ಅದು ಪ್ರೇಮದಿಂದ. ಈಗ ಎಲ್ಲೇನೋ ಒಂದ್ಸಲ ಕಳ್ತನ ಮಾಡ್ಯಾನ ಅಂತ ಇಟ್ಕೊಳ್ಳಿ, ಯಾರೋ ಒಂದು ಸಾಮಾನ್ಯ ಮನುಷ್ಯ ಕಳ್ತನ ಮಾಡ್ಯಾನಂದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ಚೇರ್ ಮೇಲೆ ಕುಂದ್ರಸ್ತಾರೆ. ನೋಡು, ತಿಳಿಯಾರ್ದ ಒಂದ್ಸಲ ಮಾಡಿದ್ದೆ, ಆಯ್ತು, ಇನ್ಮೇಲೆ ಈ ಕೆಲಸ ಮಾಡಬೇಡ. ಯಾಕಂದ್ರೆ ಇದಕ್ಕೆ ಶಿಕ್ಷೆ ಆಗ್ತದ, ಮತ್ತೆ ಬಹಳ ದುಃಖ ಆಗ್ತದ. ಇರ್ಲಂತಂದು ಬೆಂಚ್ ಹಪ್ಪಿಸಿ ಸುಮ್ಮನೆ ಹಿಂಗೆ ಮಾಡಿ ಕಳಿಸ್ತಾರ. ಯಾಕೆ ಒಂದ್ಸಲ ತಿಳಿಯಾರ್ದು ಮಾಡ್ಯಾನ, 2ನೇ ಸಲ ಮಾಡಿದ ಅಂತ ಇಟ್ಟಿದ್ರು. ಮತ್ತೆ ಅವಾಗ ಏನ್ ಮಾಡ್ತಾರ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಬೆರಳತನ ಬಾರಿಸಿ ಕಳಿಸ್ತಾರ 2ನೇ ಸಲ. ಅಂದ್ರೆ ಇನ್ನೇನು ಏಟು ಬಿದ್ದವ ಮಾಡಂಗಿಲ್ಲ ಅಂತ ಅವ್ರು. ಮತ್ತೆ ಅಲ್ಲಿ ಸುಮ್ಮನೆ 3ನೇ ಸಲ ಬರ್ತಾರ. ಅವ್ರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿಲ್ಲ. ಅವ್ರು ಎಲ್ಲಿರ್ತಾವ ಅಲ್ಲಿಂದ ಬೂಟುಗಲ್ಲಿ ಒದಕ್ಕಂತ ಹೇಳ್ಕೊಂಡು ಹೋಗ್ತಾರ. ಎಲ್ಲಿ ಸಿಕ್ಕಲೆ. ಯಾಕೆ ಎಷ್ಟು ದುಃಖ ಅದು. ಒಂದಿದ್ದು 3 ನಮೂನೆ ಅದು ನೋಡು. ಅದ್ರಂಗ ಈ ಯಮದೂತರು ಏನ್ ಮಾಡ್ತಾರ, ಮೊದಲು ತಿಳಿಸಿ ಹೇಳ್ತಾರ, ಆಯ್ತಪ್ಪ ನಡಿ ಅಂತ. ನಾ ಬರಂಗಿಲ್ಲ, ನಾವ್ ಅಲ್ಲೆಪ್ಪ ಕರ್ಕೊಂಡು ಹೊಂಟ್ರ ಅಂತಿರ್ತಾರ. ಅವ್ರು ಸುಮ್ಮನೆ ಇರ್ತಾರೆ, ಒಲ್ಲೆಪ್ಪ ಅಂತ. ಆಕ್ರಲ್ಲಿ ಇವ್ ಒಲ್ಲೆ ಅಂತ ಇವಂದ ಇಲ್ಲಿ ಏನೈತಿ ಇಲ್ಲಿ ಅಂತಂದು ಕೊಳ್ಳಿಗೆ ಹಗ್ಗಿ ಹಾಕಿ ಕೇಳ್ಕೊಂಡು ಹೋಗ್ತಾರ. ಸಾಯರ್ ನೋಡ್ಬೇಕು, ನಾನು ಇಬ್ಬರು ನೋಡಿನ. ನಂಗೆ ಎಷ್ಟೋ ಮಂದಿ ಪ್ರಾಣ ಬಿಡೋದಕ್ಕೆ ವಿಲಿ ಒದ್ದಾಡುವುದವ್ರು ನೋಡಿದ್ ನಾನು. ಯಾಕಂದ್ರೆ ಅವ್ರಿಗೆ ಕಾಣ್ತಾರಂತ ದೇವತೆಗಳು. ಅವ್ರು ಏನ್ ಮಾಡ್ತಾರ, ಯಾವಾಗ ಇವ್ರು ಒಲ್ಲೆ ಅಂಬಾಣ ಇಲ್ಲಿಂದನೇ ಜಾಡಿಸಂತ ಹೋಗ್ತಾರ. ಅವರು ಸುಮ್ಮನೆ ಹೋದ್ರೆ ಪಾಪ ಕರ್ಕೊಂಡು ಹೋಗಿ ಅಲ್ಲಿ ಶನಿ ಕೊಡ್ಬೇಕು, ಶಿಕ್ಷೆ ಪಾಪ ಪುಣ್ಯ ಕೊಟ್ಟು ಕಳಿಸ್ತಾರ. ಇವು ಒಲ್ಲೆ ಅಂತಲ್ಲ, ಇಲ್ಲಿಂದ ಬಾಳ್ಕೊಂತ ಹೋಗ್ಬಿಡ್ತಾರ. ಅವರಲ್ಲಿ ಒಂದು ಶರೀರ ಇರ್ತದೆ, ಯಾತನ ಶರೀರ ಅಂತ. ಈ ಜೀವಾತ್ಮ ತೆಗೆದು ಅದ್ರಾಗ ಹಾಕಿಬಿಡ್ತಾರ ಅವರು. ಇವನು ಇಲ್ಲಿ ಎಲ್ಲರಿಗೂ ಬಾಯಿ ಬೆಳೆದಿರ್ತಾನೆ.
ಏಸ್ ಮಂದಿಗೆ ಮೋಸ ಮಾಡ್ಯಾನು, ಏಸ್ ಮಂದಿಗೆ ಸುಳ್ಳು ಹೇಳ್ಯಾನು, ಏನು ಮಾಡ್ಲಾರ್ದು ಮಾಡ್ಯಾನು. ಇಲ್ಲಿ ಯಾರ ಮುಂದೆ ಎಲ್ಲರ ಮುಂದೆ ಒಳ್ಳೆಯವರಾಗಿರ್ತಾನ. ಭಾರಿ ಭಾರಿ ಮನುಷ್ಯಪ್ಪ ಅವನು. ಎಂಥ ಮನುಷ್ಯ ನಾವು ನೋಡಿಲ್ಲ. ಅಷ್ಟು ಪ್ರಾಮಾಣಿಕ. 7 ಮಂದಿಗೆ ಮಾಡ್ಯಾನ. ನಾವು ಮನಸ್ಸಿಗೆ ಗೊತ್ತಿರ್ತದೆ ಎಲ್ಲ ಮಾಡಿದ್ರ. ಇಲ್ಲಿ ನೋಡಿದ್ರೆ ಈ ಮಂದಿ ಪುಣ್ಯಾತ್ಮಪ್ಪ, ಅವನು ಧರ್ಮಿಷ್ಠ ಅಂತಾರೆ. ಯಾವ ಒಬ್ಬನಿಗೆ ಒಂದು ಪೈಸೆ ಕೊಟ್ಟಿಲ್ಲ. ಎಷ್ಟೋ ಮಂದಿ ಗಂಟು ತಿಂದಕಿಸ್ಕೊಂತಾನ ಅವನು. ಇಲ್ಲಿ ನಮಗಿದ್ರೆ ಹಿಂಗೆ ಅನಿಸ್ತಾರ. ಸತ್ತ ಮೇಲೆ ಗುಟ್ಟೆ ಮಣ್ಣು ತೋಡಿ ಒಳಗಿಟ್ಟು ಕೇಸಿ ಇವರಿದ್ರೆ ಇಲ್ಲಿ ಮಣ್ಣಿನಾಗಿಟ್ಟು ಮೇಲೆ ಒಂದು ಬಸವಣ್ಣನ ಮಾಡಿ ದಾರ ಕಟ್ಟಿ ಹೇಳ್ತಾರೆ ಸ್ವರ್ಗಕ್ಕೆ ಹೋದನಪ್ಪೋ ಇವತ್ತು. ಅಲ್ಲಿ ನೋಡಿದ್ರೆ ದಾರಿಗೆ ಬಾರಿಸಿ ಅಂತ ಹೊಂಟ್ರ ಅವ್ರು. ಸ್ವರ್ಗಕ್ಕೆ ಹೋಗಕ್ಕ ಏನು ಸುಮ್ಮನೆ ಹೋಗ್ತದ ಸ್ವರ್ಗ ಅಂದ್ರೆ? ಅವ್ರೇನು ಆ ವೇಷವಾಟಿಕೆ ಇರುತ್ತೆ, ವೇಷ ಮಾಡ್ತಾರಲ್ಲ ಅವ್ರು ಮನೆ ಮಾಡಿದ್ದೇನೆ ಸ್ವರ್ಗ ಅಂದ್ರೆ. ಸರ್ವಜ್ಞ ಕೇಳ್ತಾನ, ಉಂಡುಂಡು ಹೋಗಲು ವೇಶ್ಯರ ಮನೆಯೇ ಸ್ವರ್ಗವು. ಸ್ವರ್ಗ ಅಂದ್ರೆ ನೀವು ಸುಮ್ಮನೆ ಕರ್ಕೊಂಡು ಹೋಗ್ತಾರ. ಅದಕ್ಕೆ ಅಂತ ಕರ್ಮಗಳು ಮಾಡಿರ್ಬೇಕು, ಯಜ್ಞಯಾಗಾದಿಗಳು ಮಾಡಿರ್ಬೇಕು. ಆ ಪುಣ್ಯ ನಿನಗೆ ಬಂದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರ. ಮಾಡೋದೆಲ್ಲ ಪಾಪದ ಮಾಡಿದ್ದೇವೆ ನೀವು ಸ್ವರ್ಗಕ್ಕೆ ಇವ್ರು ಕಳಿಸ್ತಾರ. ಮನುಷ್ಯರು ಕಳ್ಸಕ್ಕೆ ಏನೈತೆ? ಅವ್ ಯಾರು ಅಂದ್ರೆ ಸ್ವರ್ಗಕ್ಕೆ ಹೋಗ್ಯಾನಪ್ಪ ಅಂತ ಇವ್ರು ಅಂತಾರ. ಅವ್ನು ಎಲ್ಲಿಗೆ ಹೋಗ್ಯಾನ ಯಾರಿಗೆ ಗೊತ್ತ? ಅವನಿದ್ರ ಗಾರೆ ಹೊಡಿಸಿ ಅಂತ ಅಂತಾರ. ಅಲ್ಲಿಂದ ಬಾರಿಸಿ ಅಂತ ಹೋಗಿ ಅಲ್ಲಿ ಹೋಗಿ ನಿಂದ್ರಸ್ತಾರಂತ. ಆವಾಗ ಅಲ್ಲಿ ಹೋಗಿ ಕೇಳ್ಬೋದು. ಅವಾಗ ಅದು ಮನಸ್ಸು ಇದ್ದಕ್ಕಿದ್ದಾಗ ಹೇಳ್ತದ, ಇಲ್ಲಪ್ಪ ಇವನ್ನೆಲ್ಲ ಮೋಸಗಾರ ಇದಾನ, ಸುಮ್ಮನೆ ಮಂದಿ ಬಾಯಿ ಬಡ್ದಾನ, ಎಲ್ಲಗ ಇಂತಿಂತವೆಲ್ಲ ನಾ ಮಾಡೀನಿ ನೋಡಂತ ಹೇಳ್ತಾನ ಮನಸ್ಸು. ಇಂತಿಂತವ್ ಮಾಡೀನಿ, ಇವನು ಸುಳ್ಳು ಹೇಳ್ತಾನ. ಅವಾಗ ಅದಕ್ಕೆ ಪಾಪ ಪುಣ್ಯ ಅನುಸಾರವಾಗಿ ಅವರಲ್ಲಿ ಶಿಕ್ಷೆ ಕೊಡ್ತಾರ. ಇಲ್ಲಿ ನರಕ ಲೋಕದ್ದು ಇದು ಸತ್ತ ಮೇಲೆ ಆಗೋದು. ಮತ್ತೆ ಪುಣ್ಯ ಮಾಡಿದವನಿಗೆ ಯಾಕೆ ಆಗ್ತದ್ರಿ? ದೇವತೆಗಳು ಅವನಿಗೆ ಯಾಕೆ ದುಃಖ ಕೊಡ್ತಾರ, ಅವನಿಗೆ ಯಾಕೆ ಕಷ್ಟ ಕೊಡ್ತಾರ ಅಂದ್ರೆ ಅವರು ಸುಮ್ಮನೆ ಇರೋದಿಲ್ಲ. ನಮ್ಗೆ ಹಂಗಾಗ್ಯದ. ಸ್ವರ್ಗಕ್ಕೆ ಹೋದವ್ರು ಬಹಳ ಸುಖವಾಗಿರ್ತಾರಂತ. ಅವನಿಗೂ ದುಃಖ ಅದ, ಸಾತಿ ಕ್ಷಯ ಪತನ. ಅವ್ರೇನ್ ಮಾಡ್ತಾರ? ಸ್ವರ್ಗಕ್ಕೆ ಹೋದವನಿಗೆ, ಆ ಸ್ವರ್ಗ ಪುಣ್ಯ ಮಾಡಿ ಹೋದವನಿಗೆ ಭೋಗ ಕೊಡ್ತಾರ. ಅಲ್ಲಿ ಕುಂತಲ್ಲೇ ಉಣ್ಬೇಕಲ್ಲ. ನೀ ಏನ್ ಬೇಕು ಅದೆಲ್ಲ ಕುಂತಲ್ಲೇ, ಏನ್ ಮಾಡಂಗಿಲ್ಲ. ಒಂದು 20 ಕಟ್ಟಿಗೆ 10 ಇಡಂಗಿಲ್ಲ. ಅಲ್ಲಿ ಕುಂದಿರ್ತದೆ. ನಿನಗೆ ಏನ್ ಸಂಕಲ್ಪ ಮಾಡಿದ್ದೆ? ನಾನು ಪಾಯಸ ಅವಾಗೆ ಪಾಯಸ, ಹೋಳಿಗೆ ಏನ್ ಬೇಕು ಅದೆಲ್ಲ ಕುಂತದೆ. ನನಗೆ ಇಂಥ ಸ್ತ್ರೀ ಬೇಕು, ಅಂತದ ರೆಡಿ ತಯಾರು. ಯಾವ ಒಬ್ಬನು ಹೋಗಿದ್ದಂತ ಸ್ವರ್ಗ ಪುಣ್ಯ ಬಹಳ ಸ್ವರ್ಗದ್ದು ಹೇಳ್ತಾರ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಯಾನ. ಅವನಿಗೆ ಕುಂತಲ್ಲಿ ತಿಂದು ವ್ಯಾಸರ ಬಂತು. ಅವಾಗ ಅವನು ಕೇಳಿದಂತೆ, ಇಲ್ಲಪ್ಪ ನಾನು ಸ್ವಲ್ಪ ಏನನ್ನ ಕೆಲಸ ಮಾಡಬೇಕು, ಕುಂತು ಸಾಕಾಗ್ಯದ ನನಗಂತ. ಇಲ್ಲಿ ಕೆಲಸ ಮಾಡಂಗಿಲ್ಲ ಅಂದ್ರಂತ ಅವ್ರು. ಇಲ್ಲಿ ಏನಿದೆ ತಿನ್ನೋದಂದೇ ಕೆಲಸ, ಮೋಸದಷ್ಟೇ ಕೆಲಸ. ಅವಾಗ ಅವನಿಗೆ ಸಿಟ್ಟು ಬಂತಂತ, ಯಾವನ ಇದಕ್ಕೆ ಸ್ವರ್ಗ ಅಂತ ಹೆಸರಿಟ್ಟನ ಅಂತ ಕೇಳಿದಂತ. ಸ್ವರ್ಗ ಅಂತ ಇದಕ್ಕೆ ಯಾವನ ಹೆಸರಿಟ್ಟನ ಅಂತ ಕೇಳಿದ. ಅವರು ಸ್ಮಶಾನದ ದೇವತೆಗಳು. ಯಾವನು ಈ ಶರೀರ, ಈ ತೊಗಲಿನ ಶರೀರ ನಾನಂತ ತಿಳಿದ ಕೇಸಿ ಪುಣ್ಯ ಕರ್ಮಗಳು ಮಾಡಿ ಸ್ವರ್ಗ ಸುಖ ಅಂತ ತಿಳಿದು ಬಂದಾನ, ಅಂತೋನಿ ಕರೆದ ಸ್ವರ್ಗ ಅಂತ ಹೇಳಿದಂತವ್ರು ದೇವತೆ. ವಿಚಾರವಂತರಿಗೆ ಇದು ದುಃಖನೇ ಐತೆ. ಎಲ್ಲಿವರೆಗೆ ಪುಣ್ಯ ಇತ್ತು ಅಲ್ಲಿವರೆಗೆ ಸ್ವಾತಿ ಕ್ಷಯ ಪತನ, ಅಲ್ಲಿ 3 ದುಃಖ ಇದಾವ. ಸ್ವಾತಿ ಅಂದ್ರೆ ನೀ ಪುಣ್ಯ ಮಾಡಿ ಹೋದಾಗ ನಿನಕ್ಕಿಂತ ಮೊದಲು ಮಾಡಿ ಹೋದವ್ರು ನಿಂತಿರಂಗಿಲ್ಲ, ಅವ್ರು ನೋಡಿ ದುಃಖ ಕೊಡ್ತದೆ. ಇಲ್ಲೇ ಈ ಲೋಕದಾಗ ನಮ್ಗೆ ಯಾರನ್ನ ಚಲೋ ಬೆಳೆದಾರ, ಅವ್ರು ಚಲೋ ಆಗ್ಯಾರಂದ್ರೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬರ್ತದ. ಅವ್ನು ನಮ್ಮಂದ ಬಂದು ನೋಡಪ್ಪ, ಅವನು ಮೊನ್ನೆನೇ ಏನ್ ಚಿಂಬಕ್ಕಿದ್ದಿಲ್ಲ, ನಾನು ಮಾಡಿದ್ದೆ ಇವಾಗ ಅಬಾಬಾಬು ಅಂತ ನಮ್ಮ ಹೊಟ್ಟೆ ಕಿಚ್ಚ ಬರ್ತದಲ್ಲ. ಮತ್ತೆ ಅಲ್ಲಿ ಅವ್ರು ನಿನಕ್ಕಿಂತ ಪುಣ್ಯ ಮಾಡಿ ಹೋದವ್ರು ಅವ್ರು ನೋಡಿ ಇವು ಆತನದೇ ನಮ್ಗಿಂತ ಜಾಸ್ತಿ ಆಯ್ತು ನೋಡ. ಅವನಿಗೆ ಸಾತಿ ಕ್ಷೀಣ ಹಾಕ್ಯಂತ ಹೋಗ್ತದಲ್ಲ ಉಂಡದ್ದು. ಬ್ಯಾಂಕ್ನಾಗ ರೊಕ್ಕ ಇಟ್ರೆ ತೆಗರ ಖಾಲಿ ಆಗದೆ. ರೊಕ್ಕ ಎಲ್ಲಿತಾನ ಅಂತಾನು ನಮಗೆ ಅವ್ರಿಗೆ ದೋಸ್ತು ಗೆಳತಾನ. ರೊಕ್ಕ ಮುಗಿದ್ಮೇಲೆ ಅದೇ ಬ್ಯಾಂಕ್ನಾಗ ಹೋಗಿ ಕುಂದಿರ್ತೇನೆ ನಾನು. ಮತ್ತೆ ಬಹಳ ವರ್ಷದಿಂದ ನಡಿವರೆಗೆ ಕುತ್ತಿಗೆ ಎಡಕಾಗಿ ಗೊಬ್ಬರ ಹೊರಗೆ ಹಾಕ್ತಾರ ಅವ್ರು. ಹಾಕ್ತಾರಲ್ಲ, ಆ ಪುಣ್ಯ ಕ್ಷೀಣ ಆದ್ಮೇಲೆ ಅದೇ ದೇವತೆಗಳು ತಲೆ ಕೆಳಕ್ ಮಾಡಿ ಕಾಲು ಮ್ಯಾಕ ಮಾಡಿ ಎತ್ತಿ ಬಿಸಾಕ್ತಾರ. ಅಲ್ಲಿಂದ ವಾಯುಮಂಡಲದಿಂದ ಅಗ್ನಿಮಂಡಲದಿಂದ ಜಲ ಭೂಮಿಗೆ ಬರ್ತದ. ಜೀವರೂಪಾಯಿ ಬಂದು ಮತ್ತೆ ತಾಯಿ ಗರ್ಭಕ್ಕೆ ಬರ್ಬೇಕು. ಅದು ಯಾವ ಜೀವ ರೂಪದಲ್ಲಿ ಬರ್ತದ ಅವನವರ ಕರ್ಮಾನುಸಾರವಾಗಿ ಬರ್ತದ. ಅದಕ್ಕಾಗಿ ಹೇಳಿದ್ರು
ಎಲ್ಲದಕ್ಕೂ ದುಃಖ ಈ ಶರೀರ ಅದ. ಶರೀರನ ನೀವು ವಿಚಾರ ಮಾಡು, ಈ ದುಃಖಗಳು ನಿನಗೆ ಬಿಡಲಾರ್ದಂಗೆ ಕಾಡ್ತಾವಪ್ಪ. ಈ ದುಃಖದಿಂದ ನೀ ತಪ್ಪಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ಶರೀರ ನಾನೆಂಬ ಬುದ್ಧಿಯನ್ನು ನೀ ಬಿಡು. ಶರೀರದಲ್ಲಿ ಎಲ್ಲಿವರೆಗೆ ಮಮಕಾರ ಅದ ಅಲ್ಲಿವರೆಗೆ ನಿನಗೆ ದುಃಖ ಅನ್ನುವಂಥದ್ದು ತಪ್ಪಿದ್ದಲ್ಲ. ಏನ ಅದಕ್ಕ ಮೃತ್ಯು ಅಂದ್ರೆ ಬಹಳ ದೂರ ಇಲ್ಲ ಮಾಣ. ಮೋಹ ಏವ ಮಹಾ ಮೃತ್ಯು ಅಂದ್ರು. ಎಲ್ಲಿ ನಿನಗೆ ಮಮಕಾರ ಅದ ಅದೇ ನಿನಗೆ ಮೃತ್ಯು ಸಮಾನ ಐತಿ ನೋಡು ದುಃಖ. ಅದಕ್ಕೆ ಇದನ್ನ ವಿಚಾರ ಮಾಡಿ ತಿಳಿದು ಇದನ್ನ ವಿವೇಕದಿಂದ ಈ ಶರೀರದ ಮೇಲೆ ಇರುವಂತ ಅಭಿಮಾನ ಮೋಹನ ಬುಟ್ಟಿ ಅಂದ್ರೆ ನೀವು ಸುಖ ರೂಪಿದ್ದಿ ಹೆಂಗ್ ಬಿಡಬೇಕ್ರಿ ಇದನ್ನ ಅಂತಂದ್ರೆ ಮುಂದೆ ಇದ್ರ ಬಗ್ಗೆ ವಿಚಾರ ಮಾಡೋಣ. ಇವತ್ತಿನ ಶಾಸ್ತ್ರಕ್ಕೆ ಇಲ್ಲಿಗೆ ವಿರಾಮ.
ಮಾಡಿ